ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ ಈ ಕ್ಷೇತ್ರದಲ್ಲಿನ ಅಧ್ಯಯನಾವಕಾಶಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಮೈಸೂರಿನವರೇ ಆದ ಕನ್ಸರ್ವೇಷನ್ ಆರ್ಕಿಟೆಕ್ಟ್ ರವೀಂದ್ರ ಗುಂಡೂರಾವ್ ಅವರಿದ್ದಾರೆ. 4 ದಶಕಕ್ಕೂ ಹೆಚ್ಚಿನ ಅನುಭವ ಮತ್ತು ಪರಿಣಿತಿ ಇವರಿಗೆ ಈ ಕ್ಷೇತ್ರದಲ್ಲಿ. ನಮ್ಮ ದೇಶದ ಹೆಸರಾಂತ ಕೆಲವು ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆಯ ಕಾರ್ಯದಲ್ಲಿ ಕೂಡ ಇವರ ಪಾತ್ರ ಇದೆ. ಬನ್ನಿ, ಕನ್ಸರ್ವೇಷನ್ ಆರ್ಕಿಟೆಕ್ಚರ್ ಈ ಕ್ಷೇತ್ರದಲ್ಲಿನ ಅಧ್ಯಯನಾವಕಾಶಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೂ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸರಸ್ವತಿ. ಸರ್, ಮೊದಲಿಗೆ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ, ಆರ್ಕಿಟೆಕ್ಚರಲ್ ಕನ್ಸರ್ವೇಷನ್ ಅಂದ್ರೆ ಏನು, ಈ ಕ್ಷೇತ್ರದ ವಿಶೇಷತೆಯನ್ನ ತಿಳಿಸ್ತೀರಾ? ಈ ಒಂದು RCC ಪೀರಿಯಡ್ ಇಂದ ಹಿಂಭಾಗದನ್ನ ಪಾರಂಪರಿಕ ಕಟ್ಟಡ ಅಂತ ಕರೀಬಹುದು. ಪಾರಂಪರಿಕ ಕಟ್ಟಡ ಸಿಂಪಲ್ ಬಿಲ್ಡಿಂಗ್ ಇರಬಹುದು, ಅರಮನೆನೂ ಇರಬಹುದು, ದೇವಸ್ಥಾನ ಇರಬಹುದು, ಕೋಟೆ ಇರಬಹುದು, ಇನ್ನೊಂದು ಇರಬಹುದು. ಈಗ ಹಳೆ ಪದ್ಧತಿಯಲ್ಲಿ ಕಟ್ಟಿರುವ ಕಟ್ಟಡಗಳನ್ನ ಪಾರಂಪರಿಕ ಕಟ್ಟಡ ಅಂತ ಕರೆಯೋದು ಸೂಕ್ತ. ಇದು ಹಳ್ಳಿ ಮನೆಗಳಿರ್ಬೋದು, ದೊರೆಗಳ ಮನೆ ಇರಬಹುದು. ಇದರದ್ದು ವಿಶೇಷ ಏನು ಅಂದ್ರೆ, ಈಗ ಹಳೆ ಕಟ್ಟಡಗಳಲ್ಲಿ ನಾರ್ಮಲ್ ಆಗಿ ಮಣ್ಣು, ಸುಣ್ಣ, ಕಲ್ಲು, ಇಟ್ಟಿಗೆ, ಹಂಚು, ಮರ ಇವುಗಳು ಇದರ ಉಪಯೋಗ ಇರ್ತದೆ. ಇದರಲ್ಲಿ ಸಾಮಾನ್ಯವಾಗಿ ತಾರಸಿ ಈ ತರ ಇರುತ್ತೆ, ಗೋಡೆ ಈ ತರ ಇರುತ್ತೆ, ಬಹಳ ಈಸಿ. ಅದನ್ನ ಎಲ್ಲೋದು ಯಾರಿಗಾರು ಗೊತ್ತಿರುತ್ತೆ. ಹೊಸ ಕಟ್ಟಡಗಳಲ್ಲಿ 99% RCC ಇರುತ್ತೆ, ಸಿಮೆಂಟ್ ಕಾಲಮ್ ಇರುತ್ತೆ. ಅದು ಒಂದು ಈಸಿ ಮೆಥಡ್ ಅವುಗಳನ್ನ ಡಿಫೈನ್ ಮಾಡೋದು. ಸೊ ಈ RCC ಕಟ್ಟಡಗಳನ್ನ, ಹೊಸ ಕಟ್ಟಡಗಳನ್ನ ಫಸ್ಟ್ ತಗೋಣ. ಅದನ್ನ ಪಾರಂಪರಿಕ ಕಟ್ಟಡ ಅಲ್ವೇ ಅಂತ ಕೇಳಬಹುದು. ಖಂಡಿತ ಅದು ಪಾರಂಪರಿಕ, ಇವತ್ತಲ್ಲ ನಾಳೆ ಅದು ಆಗುತ್ತೆ. ಈಗ ಎರಡು ಡಿವಿಷನ್ ಮಾಡೋಣ. ಒಂದು, ದೇಶಕ್ಕಾಗ್ಲಿ ನಮ್ಮ ಜಾಗಕ್ಕಾಗ್ಲಿ ಮಹತ್ವವಾಗಿರುವಂತದ್ದು ಕಟ್ಟಡನ ಒಂದು, ಇನ್ನೊಂದು ನಮ್ಮನೆಗೆ ನಮಗೆ ಬೇಕಾಗಿರೋ ಮಹತ್ವ ಇರೋದು ಇನ್ನೊಂದು. ಸೊ ಇನ್ನೊಬ್ಬ ನಿಮ್ಮ ಇದನ್ನ ಹಿಸ್ಟಾರಿಕಲ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಸೊ ಈಗ ಮೈಸೂರು ಪ್ಯಾಲೇಸ್ ಹಿಸ್ಟಾರಿಕಲ್ ಅನ್ಬೋದು. ಈಗ ನಮ್ಮನೆ ಒಂದಿದೆ ಇಲ್ಲಿ KT ಸ್ಟ್ರೀಟ್ ಅಲ್ಲೋ, ಅದು ನಮಗೆ ಅದು ಹಿಸ್ಟಾರಿಕಲ್. ಅದನ್ನ ದೇಶ ಅದನ್ನ ಆಗ್ಲಿ ಜನ ಅದನ್ನ ಹಿಸ್ಟಾರಿಕಲ್ ಕರೀಬಹುದು, ಕರೀದೇ ಇರ್ಬೋದು. ಹಾಗಾಗಿ ಈ ವರ್ಡ್ ಪ್ರಾಬಬ್ಲಿ ಸೂಕ್ತ ಅಲ್ಲ. ಸೊ ಬೆಸ್ಟ್ ಈಸಿ ಮೆಥಡ್ ಅಂದ್ರೆ ಪಾರಂಪರಿಕ ಕಟ್ಟಡಗಳು ಅಂದ್ರೆ RCC ಮತ್ತು ಸಿಮೆಂಟ್ ಜಮಾನೆಯಿಂದ ಹಿಂದಿರೋದು ಅಂತ ಹೇಳ್ಬೋದು. ಒಂದು ಈಸಿ ಡೆಫಿನೇಷನ್. ಯಾಕೆ ಅದನ್ನ ಹೇಳಿದೆ ಅಂದ್ರೆ, ಇದು ವಿಶೇಷ ಕೇಳಿದ್ರಿ ನೀವು. ಈ ಮುಂದಿನ ತಗೋಣ. ಈ ಸಿಮೆಂಟ್ RCC ರಿಪೇರಿಗಳು ಮಾಡೋದಕ್ಕೆ ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ತರಬೇತಿ ಇದೆ. ಅದಕ್ಕೆ IS ಕೋಡ್ಗಳಿವೆ. ಅದಕ್ಕೆ ಅನುಭವ ಇದೆ. ನಮ್ಮ ಜನಗಳಿಗೆ ಏನ್ ಮಾಡಬೇಕು ಅನ್ನೋದ್ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇದೆ, ಮಟೀರಿಯಲ್ ಇದೆ. ಫೋನ್ ಮಾಡಿದ್ರೆ ಬರುವಂತ ಮಟೀರಿಯಲ್ಗಳಿದೆ, ಫೋನ್ ಮಾಡಿದ್ರೆ ಬರುವಂತ ಜನಗಳಿದ್ದಾರೆ. ಹಳೆ ಪಾರಂಪರಿಕ ಕಟ್ಟಡಗಳಿಗೆ ಸುಣ್ಣದ ಗಾರೆ ಆಗ್ಲಿ, ಮಣ್ಣಿನ ಗೋಡೆ ಕಟ್ಟೋದಕ್ಕೆ ಫಸ್ಟ್ ಆಫ್ ಆಲ್ IS ಕೋಡ್ಗಳಲ್ಲಿ ಕ್ಲಿಯರ್ ಆಗಿರಲ್ಲ. ಎಲ್ಲೋ ಹುಡುಕಿ ನೋಡಬೇಕು. ಫಾರ್ ವಾಟ್ ಎವರ್ ರೀಸನ್ ನಮ್ಮ ಎಜುಕೇಶನ್ ಪೀರಿಯಡ್ ಯಾವ್ದೋ ಒಂದು ಟೈಮ್ ಅಲ್ಲಿ ನಮ್ಮ ಇಂಜಿನಿಯರಿಂಗ್ ಹಾಗೂ ಆರ್ಕಿಟೆಕ್ಚರ್ ಸೇರಿ ಹಳೆ ಕಟ್ಟಡಗಳಿಗೆ ಪ್ರಾಧಾನ್ಯ ಇಲ್ಲ. ಸೊ ಹಾಗಾಗಿ, ಬಟ್ ಇನ್ನೊಂದು ಸಿಂಪಲ್ ಇದು ಹೇಳ್ತೀನಿ. ನಮ್ಮ ದೇಶದಲ್ಲಿ ಅಕಾರ್ಡಿಂಗ್ ಟು ಸ್ಟ್ಯಾಟಿಸ್ಟಿಕ್ಸ್ 80% ಆದ ಕಟ್ಟಡಗಳು ನಾನ್ ಸಿಮೆಂಟ್ ಏರಿಯಾಲ್ ಬರುತ್ತೆ. ಹಾಗಾದ್ರೆ 80% ಬಿಲ್ಡಿಂಗ್ ನೋಡ್ಕೊಳ್ಳೋರು ಯಾರು? ಆ ಬಿಲ್ಡಿಂಗ್ ಹಳ್ಳಿಲಿ ಇರ್ಬೋದು, ಮನೆಯಲ್ಲಿ ಇರ್ಬೋದು, ಸಿಟಿಲಿ ಇರ್ಬೋದು, ಇನ್ನೊಂದು ಕಡೆ ಇರ್ಬೋದು, ದೇವಸ್ಥಾನ ಇರ್ಬೋದು. ಅದನ್ನ ಹೇಳಿದಾಗೆ ಅದನ್ನ ಉಳಿಸ್ಕೊಳ್ಳೋಕೆ ನಮ್ಮಲ್ಲಿ ಈ IS ಕೋಡ್ಗಳು, RCC ಕೋಡ್ಗಳು ವರ್ಕ್ ಆಗತ್ತೆ ಆಗಲ್ಲ, ಸಿಮೆಂಟ್ ಕೋಡ್ಗಳು ವರ್ಕ್ ಆಗತ್ತೆ ಆಗಲ್ಲ. ಸೊ ಹಾಗಾಗಿ ವಿಶಿಷ್ಟತೆ ಏನು ಅಂದ್ರೆ, ಅದ್ರದ್ದೇ ಒಂದು ಮೆಥಡ್ ಇದೆ. ಅದನ್ನ ರಿಪೇರಿ ಮಾಡಕ್ ಅದೇ ತರ ಮಾಡ್ಬೇಕೇ ಹೊರತು ಅದನ್ನ ಬೇರೆ ತರ ಮೆಥಡ್ ಅಲ್ಲಿ ಮಾಡರ್ನ್ ಟೆಕ್ನಿಕಲ್ ಮಾಡಕ್ ಹೋದ್ರೆ ಅದು ಒಪ್ಕೊಳ್ಳಲ್ಲ. ಸುಣ್ಣದ ಹಳೆ ಒಂದು ಗಾದೆ ಇದೆ, ಸುಣ್ಣದ ಗಾರೆ ಕಚ್ಚಲ್ಲ ಅಂತ. ಸೊ ಹಾಗಾಗಿ ಈವನ್ ಸಿಮೆಂಟ್ ಗಾರೆ ಅಂತೂ ಕಚ್ಚೋದೇ ಇಲ್ಲ. ಇದೆಲ್ಲ ಹಳ್ಳಿಯವರಿಗೆ ಗೊತ್ತು. ಟ್ರೈ ಮಾಡಿ ಬಿಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಇದನ್ನ ಸೆಪರೇಟ್ ಆಗಿ ಎಜುಕೇಶನ್ ಮಾಡಿ ಟ್ರೈನಿಂಗ್ ಮಾಡಬೇಕು ಅಂತ ಸಮ್ವೇರ್ ಅರೌಂಡ್ 1950, 60, 70s ಅಲ್ಲಿ ಯುರೋಪ್ ಅಲ್ಲಿ ಅಧ್ಯಯನಗಳು ಶುರು ಮಾಡಿದ್ರು. ಕನ್ಸರ್ವೇಷನ್ ಅಲ್ಲಿ ತನಕ ಪರ್ಟಿಕ್ಯುಲರ್ ಆಗಿ ಈ ಫೀಲ್ಡ್ ಇರ್ಲಿಲ್ಲ. ಅದನ್ನ ನಾವು ಇಂಜಿನಿಯರ್ಗಳೇ, ಆರ್ಕಿಟೆಕ್ಟ್ಗಳೇ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಕಲ್ತ್ಕೊಂಡು ಟ್ರಯಲ್ ಅಂಡ್ ಎರರ್ ಏನೋ ಮಾಡ್ತಾ ಇದ್ರು. ಅಂದ್ರೆ ಈಗ ಬ್ಯಾಚುಲರ್ ಇನ್ ಆರ್ಕಿಟೆಕ್ಚರ್ ಅಂತೆಲ್ಲ ನಾವು ಕೇಳಿರ್ತೀವಿ. ಇದು ಮೇನ್ ಸ್ಟ್ರೀಮ್ ಆರ್ಕಿಟೆಕ್ಚರ್. ಸೊ ಇದಲ್ದೇನೆ ಕನ್ಸರ್ವೇಷನ್ ಆರ್ಕಿಟೆಕ್ಚರ್ ಅನ್ನುವಂಥದ್ದು ಯುರೋಪ್ ದೇಶಗಳಲ್ಲಿ ಮೊದಲು ಅಧ್ಯಯನ ಶುರುವಾಯ್ತು ಅಂತ ಹೇಳ್ತಾ ಇದ್ದೀರಾ. ಪರ್ಟಿಕ್ಯುಲರ್ಲಿ ಇಂಗ್ಲೆಂಡ್ ಅಲ್ಲಿ. ಸರ್, ನೀವು ಈ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ? ನಾನು ಹಿಂದೆ ಇನ್ನೊಂದು ಮಾಸ್ಟರ್ಸ್ ಡಿಗ್ರಿನೂ ಮಾಡಿದ್ದೆ ಡೆಲ್ಲಿಲಿ, ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ. ಸೊ ಒಂದು ನಿಜವಾಗ್ಲೂ ಹೇಳಬೇಕು ಅಂದ್ರೆ, ನಾನು ಆಕ್ಸಿಡೆಂಟ್ ಅಲ್ಲಿ ಬಂದೆ. ಈ ತರ ಏನೋ, ನಾನು ಹಾಸನದಲ್ಲಿ ಒಂದ್ಸತಿ ಲೆಕ್ಚರ್ ಆಗಿದ್ದೆ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಆಗ ಒಂದ್ಸತಿ ಇಲ್ಲಿ ನೋಟಿಸ್ ಬೋರ್ಡ್ ಇತ್ತು ಅಂತ ನಾನು ಅಂದ್ರೆ ನೀವು ಮೇನ್ ಸ್ಟ್ರೀಮ್ ಆರ್ಕಿಟೆಕ್ಚರ್ನೇ ಮಾಡಿದ್ದ ಸರ್? ನಾನು ಆರ್ಕಿಟೆಕ್ಚರ್ ಓದ್ದೆ, ಇಂಜಿನಿಯರಿಂಗ್ ಮಾಡಿದ್ದೀನಿ, ಹಾಗೂ ಮಾಸ್ಟರ್ಸ್ ಇನ್ ಹೌಸಿಂಗ್ ಅಂತ ಮಾಡಿದ್ದೀನಿ ಡೆಲ್ಲಿ ಸ್ಕೂಲ್ ಆಫ್ ಪ್ಲಾನ್ ಆರ್ಕಿಟೆಕ್ಚರ್ ಅಲ್ಲಿ. ಸೊ ನಾನು ಹುಡುಕ್ತಾ ಇದ್ದೆ ಯಾವ್ದ್ರಲ್ಲೂ, ನಮ್ಮಪ್ಪ ಯಾವ್ದು ಹೇಳೋರು, ಯಾವ್ದ್ರಲ್ಲೂ ಇವನು ಒಂದ್ರಲ್ಲಿ ಇಲ್ಲ, ಎಲ್ಲಾದ್ರು ಕೈ ಹಾಕೊಂಡ್ ಕೂತಿರ್ತಾನೆ ಅನ್ನೋ ಹಾಗೆ ಲೆಕ್ಚರ್ ಆಗಿದ್ದೆ. ಏನೇನು ಲ್ಯಾಬೊರೇಟರಿ
ಟೆಸ್ಟ್ಗಳು ಮಾಡುವೆ, ಏನೇನೋ ಮಾಡುವೆ. ಬಟ್ ಯಾವ್ದ್ರಲ್ಲೂ ಒಂದು ಸಂತೋಷ ಕಂಡಿರ್ಲಿಲ್ಲ. ಕನ್ಸ್ಟ್ರಕ್ಷನ್ ಕಂಪ್ನಿಲೂ ಹೋಗಿದ್ದೆ, ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪ್ನಿ ನೋಡಿದೆ, ಯಾಕೋ ಅಲ್ಲಿ ಮನಸ್ಸು ಬರಲೇ ಬಿಟ್ಟು ಬಂದೆ. ಸೊ ಇಲ್ಲಿ ಒಂದ್ಸತಿ ಇಲ್ಲಿ ಸ್ಕಾಲರ್ಶಿಪ್ ಬಗ್ಗೆ ಬಂದಾಗ, ಡೆಲ್ಲಿಲಿ ಇದ್ರ ಬಗ್ಗೆ ಬ್ರಿಟಿಷ್ ಕೌನ್ಸಿಲ್ ಸ್ಕಾಲರ್ಶಿಪ್ ಬಂದಾಗ, ನಾನು ಸ್ಟೂಡೆಂಟ್ ಒಬ್ಬ, ಸರ್ ಅಪ್ಲೈ ಮಾಡಿ ಅಂದ. ಸೊ ಅಪ್ಲೈ ಮಾಡಿದೆ, ಸೆಲೆಕ್ಟ್ ಆಯ್ತು ಬ್ರಿಟಿಷ್ ಕೌನ್ಸಿಲ್ ಸ್ಕಾಲರ್ಶಿಪ್ಗೆ. ಸೊ ಅಲ್ಲಿ ಹೋದ್ಮೇಲೆ ಆಗ್ಲೂ ಸ್ವಲ್ಪ ಡೌಟ್ಗಳಿತ್ತು. ಇದು ಯಾವ ವರ್ಷದಲ್ಲಿ? ಇದು 1989 ಅಲ್ಲಿ. ಇದು ಇಂಗ್ಲೆಂಡ್ಗೆ ಹೋದಾಗ ಇದನ್ನ ನಮ್ಮ ದೇಶಕ್ಕೆ ಏನಾದ್ರು ಪ್ರಯೋಜನ ಇದೆಯಾ ಅನ್ನೋ ಆನ್ಸರ್ ನನ್ನ ಹತ್ರ ಇರಲಿಲ್ಲ. ಸ್ಕಾಲರ್ಶಿಪ್ ಸಿಕ್ಕಿದೆ, ಹೋಗೋಣ ಆಮೇಲೆ ನೋಡೋಣ ಅಂತ. ಬಹಳ ಚಾಲೆಂಜಿಂಗ್ ಇದೆ, ಬ್ಯೂಟಿಫುಲ್ ಆಗಿದೆ, ಎಲ್ಲ ಅರ್ಥ ಆಯ್ತು. ಬ್ಯಾಕ್ ಗ್ರೌಂಡ್ ಇತ್ತು, ಎಜುಕೇಶನ್ ಇತ್ತು, ಮತ್ತೊಂದಿತ್ತು. ಸೊ ಐ ವಾಸ್ ಏಬಲ್ ಟು ಅಪ್ರಿಶಿಯೇಟ್ ಇಲ್ಲಿ ಏನೋ ವಿಶಿಷ್ಟ ಇದೆ ಅಂತ. ಬರ್ತಾ ರಿಯಲೈಸ್ ಇಲ್ಲೇ ನನ್ಗೆ ಸರಿ ಇದೆ ಅಂತ. ಯಾಕೆಂದ್ರೆ ನಂದು ಎಲ್ಲ ಹಳೆಯ ಅನುಭವಗಳು ಎಲ್ಲ ಅದು ಅಲ್ಲಿ ಕೂತ್ಕೊಂತು. ಕಾಮನ್ ಸೆನ್ಸ್, ಟೌನ್ ಪ್ಲಾನಿಂಗ್, ಇಂಜಿನಿಯರಿಂಗ್, ಆರ್ಕಿಟೆಕ್ಟ್ ಎಲ್ಲ ಕೂರ್ತಾಕ್ ಬಂತು. ಹಾಗೂ ನನ್ಗೆ ಜನಗಳಿಷ್ಟ, ಹಾಗೂ ನನ್ಗೆ ಕಲ್ಚರ್ ಇಷ್ಟ. ಸೊ ಇದೆಲ್ಲ ಕೂತ್ಕೊಂಡಾಗ ವಾಪಸ್ ಬಂದ್ಮೇಲೆ ಆಗ್ಲೂ ಇದ್ರ ಬಗ್ಗೆ ಏನು ಗ್ಯಾರಂಟಿ ಇರ್ಲಿಲ್ಲ. ಆಗ 90 ವಾಪಸ್ ಬಂದ ನಾನು, ಆ ಫೀಲ್ಡ್ ನಮ್ಮ ದೇಶದಲ್ಲಿ ಮೇನ್ ಸ್ಟ್ರೀಮ್ ಅಲ್ಲಿ ಇರ್ಲಿಲ್ಲ. ಅಲ್ಲೊಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಅವರ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅನ್ನು ನೋಡ್ಕೊಳ್ಳೋರು, ಸ್ಟೇಟ್ ಗವರ್ಮೆಂಟ್ ನವರು ಅವ್ರು ನೋಡ್ಕೊಳ್ಳೋರು, ಇನ್ನೊಂದು ಟೆಂಪಲ್ ಕಮಿಟಿ ಆ ಥರದವರು, ಮುಜರಾಯಿ ಕಮಿಟಿ, ವಾಫ್ ಬೋರ್ಡ್ ನೋಡು ಅವ್ರು ನೋಡ್ಕೊಳ್ಳೋರು. ಬಟ್ ಇಟ್ ವಾಸ್ ಲೈಕ್ ಪ್ರಾಬ್ಲಿ 0.111% ಆಫ್ ದ ಹೋಲ್ ನ್ಯಾಷನಲ್ ಪಾರಂಪರಿಕ ಕಟ್ಟಡಗಳು. ಎಲ್ರಿಗೂ ತಿಳುವಳಿಕೆ ಇರ್ಲಿಲ್ಲ ಇದ್ರ ಬಗ್ಗೆ, ಮತ್ತೆ ಸ್ಟೂಡೆಂಟ್ಸ್ ಗಂತೂ ಈ ಆಪ್ಷನ್ಸ್ ಜಾಸ್ತಿ ಇರ್ಲಿಲ್ಲ. ಇಂಡಿಯಾಲಾಗಿರ್ಲೇ ಇಲ್ಲ. 1990 ನಾವು ವಾಪಸ್ ಬಂದಾಗ ಇಂಡಿಯಾಲೇ ಒಂದೇ ಒಂದು ಕೋರ್ಸ್ ಇರಲಿಲ್ಲ. ಸೊ ಹಾಗಾಗಿ ಆರ್ಕಿಟೆಕ್ಚರ್ ಓದಿರೋರು ಮಾಡೋರು, ಇಂಜಿನಿಯರಿಂಗ್ ಮಾಡಿರೋರು ಮಾಡೋರು. ಹಳೆ ಬಿಲ್ಡಿಂಗ್ಗಳನ್ನ ಯಾರು ಬಂದು ನೋಡಿ ನಮ್ ಕಟ್ಟಡ ಇದೆ, ದೇವಸ್ಥಾನ ಇದೆ, ರಿಪೇರಿ ಮಾಡ್ಕೊಡಿ ಅಂದ್ರೆ ಇಲ್ಲ ಅನ್ನಕ್ಕಾಗಲ್ಲ, ಮಾಡೋರು. ನಮ್ಗೆ ಹೇಗಿದ್ರು ನಾವು ಇಂಜಿನಿಯರ್, ಗೋಡೆನೆ ಅಂತ ಮಾಡೋರು. ಬಟ್ ಈ ಸಿದ್ಧಾಂತಗಳು ಹಾಗೂ ಟೆಕ್ನಿಕ್ಗಳ ಬಗ್ಗೆ ಅವರು ಅಧ್ಯಯನ ಮಾಡಿಲ್ದೇ ಇರೋದ್ರಿಂದ ತುಂಬಾ ತಪ್ಪುಗಳಾಯ್ತು. ಆ ತಪ್ಪುಗಳು ಹೇಗೆ ಅಂದ್ರೆ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇರ್ರಿವರ್ಸಿಬಲ್. ಒಂದ್ಸತಿ ತಪ್ಪು ಕೈ ಹಾಕದ್ಮೇಲೆ ಅದನ್ನು ವಾಪಸ್ ಮಾಡಕ್ ಆಗೋದಿಲ್ಲ. ಈ ತಪ್ಪುಗಳು ನಮ್ದಲ್ಲ, ದೇಶದ ಆಲ್ ಓವರ್ ದ ವರ್ಲ್ಡ್ ಆಗಿದೆ. ಇಂಗ್ಲೆಂಡ್ ಅಲ್ಲೂ ಆಗಿದೆ. ಅದನ್ನ ಡಾಕ್ಯುಮೆಂಟ್ ಮಾಡಿದ್ದಾರೆ, ಪುಸ್ತಕಗಳಿದೆ. ನಾವು ಈ ರೀತಿಲಿ ಇದನ್ನ ರಿಪೇರಿ ಮಾಡಿದ್ವಿ, ಇದು ತಪ್ಪಾಯ್ತು, ಇದು ಹಿಂಗ್ ಮಾಡಬಾರ್ದು ಅಂತ. ಅದು ಗ್ರೇಟ್ನೆಸ್. ತಪ್ಪು ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಸೊ ಡಾಕ್ಯುಮೆಂಟ್ ಮಾಡಿ, ಅದು ಸೈನ್ಸ್. ಅದು ನಾವು ಮಾಡಿ ತಪ್ಪು ಅನ್ನೋದನ್ನ ಡಾಕ್ಯುಮೆಂಟ್ ಮಾಡಿ 4 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋದು ಮಹಾ ದೊಡ್ಡ ಸೈನ್ಸ್. ಸೊ ನಾನ್ ಬಂದ್ಮೇಲೆ ನಿಧಾನವಾಗಿ, ನಾನ್ ಬಂದ ಪ್ರಾಬ್ಲಿ ನಾನೇ ಫಸ್ಟ್ ಇಂಡಿಯಾಲಿ ಫುಲ್ ಡೀಪ್ ಕೈ ಹಾಕಿದವನು. ಅಲ್ಲಿ ತನಕ ಇಂಟ್ಯಾಕ್ ಅಂತೆಲ್ಲ ಶುರುವಾಗಿತ್ತು. ಅವ್ರೇನಿದ್ರು ಅದನ್ನ ಅವೇರ್ನೆಸ್, ಜನಗಳಿಗೆ ತಿಳುವಳಿಕೆ ಕೊಡೋದು. ಅದು ಹೆಚ್ಚು ಕಡಿಮೆ ಅವರು IAS ಆಫೀಸರ್ ಲೆವೆಲ್ ಅಲ್ಲಿ ವರ್ಕ್ ಮಾಡೋರು. ಸ್ವಲ್ಪ ಟಾಪ್ ಡೌನ್ ಅಪ್ರೋಚ್ ಅಂತಾರೆ. ಅವ್ರು IAS ಆಫೀಸರ್ಗಳಿಗೆ ತಿಳುವಳಿಕೆ ಕೊಡೋದು. ಅವ್ರ ಲೆಕ್ಕ ಏನಿತ್ತು, ಅಲ್ಲಿ ಕೊಟ್ರೆ ಕೆಳಗೆ ಬರುತ್ತೆ ಅಂತ ಇರ್ಬೋದು, ಇಲ್ಲದೆ ಇರ್ಬೋದು. ಬಟ್ ಅವರು ಡೈರೆಕ್ಟ್ ಆಗಿ ಬಿಲ್ಡಿಂಗ್ ಗಳನ್ನ ಕೈ ಹಾಕ್ತಿರ್ಲಿಲ್ಲ. ಅವ್ರು ಜನಗಳಿಗೆ ನೋಡಿ ಹಿಂಗ್ ನೋಡ್ಕೋಬೇಕು, ಉಳಿಸ್ಕೋಬೇಕು, ಇಲ್ಲಿಂದ ಶುರು ಆಗ್ಬೇಕಲ್ಲ. ಸೊ ಅದ್ರ ಬಗ್ಗೆ ಜ್ಞಾನ ಎಲ್ಲಿ ಕೊಡೋರು ಅಂದ್ರೆ, ಇದನ್ನ ಉಳಿಸ್ಕೊಳ್ಳೋದ್ರಿಂದ ನಮ್ಗೆ ಏನ್ ಪ್ರಯೋಜನ ಅಂತ. ಪ್ರಯೋಜನದ ಬಗ್ಗೆ 2 ಮಾತು ಹೇಳ್ಬಿಡ್ಲೆ? ಹೇಳಿ ಸರ್. ಸೊ ಈಗ ಹಳೆ ಕಟ್ಟಡಗಳು ಯಾಕೆ ಬೇಕು, ಏನ್ ಪ್ರಯೋಜನ ಅಂತ ಒಂದು 2-3 ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಒಂದು ನಮ್ಮ ದೇಶದ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಬೇರೆ ದೇಶದಲ್ಲಿ ಬೇರೆ ಬರುತ್ತೆ. ಈಗ ಮುಂಚೆನೆ ಹೇಳಿದೆ, ಯುರೋಪ್ ಅಲ್ಲಿ ಟೂರಿಸಂ ಇರ್ಬೋದು, ಇನ್ನೊಂದು ಇರ್ಬೋದು. ನಮ್ಮ ದೇಶದಲ್ಲಿ 80% ನಾವು ಹಳೆ ಕಟ್ಟಡ ಇರೋದ್ರಿಂದ ಅದನ್ನ ಬಿಸಾಕ್ಬಿಟ್ಟು ನಾವು ಹೊಸ ಕಟ್ಟಕ್ಕೆ ರೆಡಿ ಇದೀವಿ? ಇಲ್ಲ. ಈಗ ಹಳ್ಳಿಲಿ ಎಲ್ಲಾರ ಹಳ್ಳಿಲಿ ಮಣ್ಣಿನ ಮನೆ ಇದೆ, ಅವೆಲ್ಲ ಹೊಡೆದಾಕ್ಬಿಟ್ಟು ಕಾಂಕ್ರೀಟ್ ಅವ್ರಿಗೆ ಇಷ್ಟ ಇರ್ಬೋದು, ಸಾಧ್ಯವೇ ಇಲ್ಲ. ಹಾಗಾಗಿ ಅವರಿಗೆ ಈಗ ಅದನ್ನೇ ಇರೋತ್ರ ಅವ್ರ ಜೀವನನ ಚೆನ್ನಾಗಿ ಮಾಡೋದನ್ನ ಅದು ಕನ್ಸರ್ವೇಷನ್. ಹೌದು ಹೌದು. ಅಲ್ಲಿ ಇರೋದ್ರಲ್ಲೇನೆ ಒಂದ್ ಸ್ವಲ್ಪ ಸ್ಟಿಚ್ ಇನ್ ಟೈಮ್ ಮಾಡ್ಕೊಟ್ಟು ಅವ್ರು ಮಾಡ್ಕೊಡೋದು ದೊಡ್ಡ ವಿಚಾರ. ಸೊ ಇನ್ನೊಂದು, ಈಗ ಇದರಿಂದ ಹಳೆ ಕಟ್ಟಡಗಳಲ್ಲಿ ತುಂಬಾ ಡೀಪ್ ನಾಲೆಡ್ಜ್ಗಳಿರುತ್ತೆ. ಕಲ್ಚರಲ್ ನಾಲೆಡ್ಜ್ ಇರುತ್ತೆ, ಟೆಕ್ನಿಕಲ್ ನಾಲೆಡ್ಜ್ ಇರುತ್ತೆ, ಎಲ್ಲಾ ಥರಾವರಿ ನಾಲೆಡ್ಜ್ ಇದೆ. 3ನೇದು ನನ್ನ ಪ್ರಕಾರ, 4ನೇದು ಇತಿಹಾಸಿಕ. ಸೊ ಹಾಗೆ ಹಳೆ ಕಟ್ಟಡಗಳೇ ನಮ್ಮ ದೇಶದಲ್ಲಿ ಪುನರ್ ಉಪಯೋಗ ಮಾಡೋದು ಮೇನ್ ದೊಡ್ಡ ವಿಚಾರ. ಈಗ ಅಟಾರ ಕಚೇರಿ ಇದೆ, ಈಗ ಖಾಲಿ ಇದೆ, ಅದು ನೀವು ಹೊಸದಾಗಿ ಕಟ್ಟಿದ್ರೆ ಯಾವ್ದ್ರಲ್ಲಾರು ಕಟ್ಟಿ ನನ್ನ ಅಂದಾಜಲ್ಲಿ 100 ಕೋಟಿ ಖರ್ಚಾಗ್ಬೋದೇನೋ. ನೀವು RCC ಕಟ್ಟಿ, ಇನ್ನೊಂದೆಲ್ಲ ಕಟ್ಟಿ 100 ಕೋಟಿ ಕಟ್ಟಿ ಉಪಯೋಗಿಸೋದು ಒಳ್ಳೇದೇ. ಇರೋ ಬಿಲ್ಡಿಂಗ್ ನ ರಿಪೇರಿ ಮಾಡಿ 1, 2, 4, 5 ಕೋಟಿ ರಿಪೇರಿ ಮಾಡಿ ಉಪಯೋಗಿಸೋದು ಒಳ್ಳೇದೇ. ಅಂದ್ರೆ ನಮ್ಮ ಸಂಸ್ಕೃತಿ ಕೂಡ ಇದು ಪ್ರತಿಬಿಂಬಿಸುತ್ತೆ, ಈ ಆರ್ಕಿಟೆಕ್ಚರ್ ಬಿಲ್ಡಿಂಗ್ಸ್ ಗಳು ಅಂತ. ಸೊ ಕನ್ಸರ್ವೇಷನ್ ಆಕ್ಚುಲಿ ನಮ್ ಬ್ಲಡ್ ಅಲ್ಲಿ ಇದೆ. ಈಗ ಸಡನ್ಲಿ ಯೂಸ್ ಅಂಡ್ ಥ್ರೋ ಜಮಾನ ಬಂದಿರೋದ್ರಿಂದ ಅದು ಬಿಲ್ಡಿಂಗ್ ಬಂದ್ಬಿಟ್ಟಿದೆ. ಇದು ಸ್ವಲ್ಪ ಸರಿ ಇಲ್ವಾ, ಹೊಸದ್ ಕಟ್ಟೋಣ ಅಂತ ಕಟ್ಟಿ. ನಾನು ಆ ಸಿದ್ಧಾಂತದ ಬಗ್ಗೆ ಹೋಗ್ತಿಲ್ಲ. ಇರೋ ಬಿಲ್ಡಿಂಗ್ ಅಲ್ಲಿ ಅದನ್ನ ರಿಪೇರಿ ಮಾಡಿ ಉಪಯೋಗಿಸ ಸಾಧ್ಯವೇ ಇಲ್ಲವೇ, ಅದು ನಿಮ್ಮ ಕ್ವಶನ್. ಈಗ ಇಲ್ಲಿ ನೀವು ಮಾಡಿರುವಂತಹ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ನ ಅನುಭವ ನಮಗೆ ತಿಳಿಸಬಹುದಾ? ನನ್ಗೆ ಹೃದಯಕ್ಕೆ ಬಹಳ ಬೇಕಾದ ಪ್ರಾಜೆಕ್ಟ್ ಬಗ್ಗೆ ಹೇಳ್ತೀನಿ.
ಒಂದು ಮಹೇಶ್ವರ್ ಅಂತ ಇದೆ, ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರಬಹುದು, ರಿಲಿಜಿಯಸ್ ಜನಗಳು ಗೊತ್ತಿರುತ್ತೆ. ನರ್ಮದಾ ನದಿ ಪಕ್ಕದಲ್ಲಿದೆ. ಆ ಊರಿಗೆ ಆರ್ಕಿಯಾಲಜಿಸ್ಟ್ ಪ್ರಕಾರ ಮಹಾಭಾರತದಿಂದಲೂ ಹೆಸರುಗಳು ಬರುತ್ತೆ. 600ನೇ ಶತಮಾನದಲ್ಲಿ ದೇವಸ್ಥಾನಗಳು ಈಗಲೂ ಇದೆ ಅಲ್ಲಿ. ಸೊ ಇಟ್ಸ್ ಎ ವೆರಿ ಹಿಸ್ಟಾರಿಕಲ್ ಪ್ಲೇಸ್. ನನ್ಗೆ ಯಾವ್ದೋ ನನ್ನ ಅದೃಷ್ಟ ಕರೆದಿದ್ರು. ಅದ್ರಲ್ಲಿ ಏನು ಅಂದ್ರೆ, ಈಗ ನಮಗ್ ಕಣ್ಣು ಕಾಣೋದು ಹೆಚ್ಚು ಕಡಿಮೆ 17ನೇ ಶತಮಾನದ್ದು. ಅಹಿಲ್ಯಾಬಾಯಿ ಹೋಲ್ಕರ್ ಅಂತ ಒಬ್ರು ಬಹಳ ದೊಡ್ಡ ಮಹಾರಾಣಿ ಇದ್ರು. ಅವ್ರ ಬಗ್ಗೆ ಇನ್ನೊಂದು, ಅವ್ರ ಬಗ್ಗೆ ಮಹಾರಾಷ್ಟ್ರದವ್ರಿಗೆ ಜಾಸ್ತಿ ಗೊತ್ತಿರುತ್ತೆ. ಸತಿ ಆಗಕ್ ಹೊರಟಿದ್ದವ್ರನ್ನ ಅವ್ರ ಮಾವ ತಡೆದು ಅವ್ರನ್ನ ಮಹಾರಾಣಿಯಾಗಿ ಕೂರಿಸಿದ್ರು. ಅವ್ರ ಬಗ್ಗೆ ಬಹಳ ಹೆಸರಿದೆ. ತುಂಬಾ ಜನ ಅವ್ರನ್ನ ದೇವರು ಅಂತ ನಂಬ್ತಾರೆ. ಅಲ್ಲಿ ಮಹಾರಾಜ ಒಬ್ರು ಶಿವಾಜಿರಾವ್ ಹೋಲ್ಕರ್ ಅಂತ ಅವರು ನನ್ ಕರೆದಿದ್ರು 1997ರಲ್ಲಿ. ಇದು ಬಹಳ ಪ್ರಾಚೀನವಾಗಿದೆ. ಆ ಪ್ರಾಚೀನತೆ ಕಣ್ಣು ಕಾಣುತ್ತೆ. ಕೆಲವುದ್ರಲ್ಲಿ ಪ್ರಾಚೀನತೆ ಮುಚ್ಚುವಾಗಿರುತ್ತೆ ನಮ್ಮ ದೇಶಗಳಲ್ಲಿ. ಹೊಸ ಕಟ್ಟಡಗಳು, ಇನ್ನೊಂದು ಡೆವಲಪ್ಮೆಂಟ್ಗಳು, ನ್ಯೂ ಡೆವಲಪ್ಮೆಂಟ್ ಒಳಗಡೆ ಮುಳುವಾಗಿರುತ್ತೆ. ಇಲ್ಲಿ ಕ್ಲೀನ್ ಆಗಿ ಕಣ್ಣಿಗೆ ರಾಚುತ್ತೆ. ಅಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ 16ನೇ ಶತಮಾನದ್ದು ಅನುಕಲ್ಪ ಈಸಿಯಾಗಿ ಯಾರಿಗಾರು ಬರುತ್ತೆ. ನೀವು ಏನು ಓದಿರ್ಬೇಕಿಲ್ಲ, ಯಾವ ಲೈನು ಬೇಕಿಲ್ಲ, ಸುಮ್ಮನೆ ನಿಂತ್ಕೊಂಡ್ರೆ ನಿಮ್ಗೆ ಇದು ಎಷ್ಟು ಟೈಮ್ ಹಳೇದು ಅಂತ ಯಾರಿಗೂ ಐಡಿಯಾ ಸಿಗಲ್ಲ. ಕೋಟೆ ಗೋಡೆಗಳು ಮುಂಚೆನೂ ಇತ್ತು, ಸುಲ್ತಾನೇಟ್ ಪೀರಿಯಡ್ ಇಂದ. ಅಹಿಲ್ಯಾಬಾಯಿ ದೊಡ್ಡದು ಮಾಡಿದ್ರು. ಸೊ ಒಂದು ಕಂಟಿನ್ಯೂಟಿ ಇದೆ, ಒಂದಾದ್ಮೇಲೆ ಒಂದು ಮುಂದಕ್ಕೆ ಹೋಗ್ತಾ ಇದೆ. ಸೊ ಒಂದು ಲೈನ್ ಡಿವೈಡ್ ಮಾಡಕ್ಕಾಗಲ್ಲ 1700 ಇಷ್ಟು ಅಂತ. ಸೊ ನಡೀತಾನೆ ಇದೆ. ಅಕ್ಬರ್ ಬಂದಿದ್ರಂತೆ, ದೊಡ್ಡ ಇತಿಹಾಸಗಳಿದೆ ಅಲ್ಲಿ. ದೇವಸ್ಥಾನದ ಅಲ್ಲಿ ಕೋಟೆ ಗೋಡೆಗಳಲ್ಲಿ ಕೆಲವೊಂದು ಕಂದಕಗಳು ತುಂಬಾ ತೊಂದರೆಗಳಿದೆ. ಅವರು ಅಷ್ಟಕ್ಕೆ ರಿಪೇರಿ ಕರೆದಿದ್ರು. ಅದನ್ನ ಕರೆದ್ಮೇಲೆ 97ರಲ್ಲಿ ಮಾಡಿದ್ವಿ. ಅದಾದ್ಮೇಲೆ ಅವ್ರದ್ದು ಮಣ್ಣಿನ ವಾಡಾಗಳು ಅಂತಾರೆ ಮಹಾರಾಷ್ಟ್ರದ್ದು. ಸೊ ಬಾಂಬೆ ಅಲ್ಲ, ಮಹಾರಾಷ್ಟ್ರಲ್ಲಿ ಅದು ಸಾಕಷ್ಟಿದೆ. ಸೊ ಇವರು ಮಹಾರಾಷ್ಟ್ರದಿಂದ ಹೋದವರು. ಸೊ ಅಲ್ಲಿ ಒಂದು ಅಹಿಲ್ಯಾವಾಡ ಅಂತ ಇದೆ, ಆ ರಾಜವಾಡ ಒಳಗಡೆ. ಇಲ್ಲಿ ಹೋದಾಗ ಫುಲ್ ಎಲ್ಲ ಒಂದು 30-40 ವರ್ಷದಿಂದ ಒಳಗಡೆ ಯಾರು ಹೋಗಿರ್ಲಿಲ್ಲ, ಪಾಳು ಬಿದ್ದಿತ್ತು. ಸೊ ಇದನ್ನ ಆಗುತ್ತಾ ಅಂತ ಕೇಳಿದ್ರು, ಮಾಡ್ಕೊಳ್ಳೋಣ ಅನ್ಬಿಟ್ಟು ಕಡೆ ಪಕ್ಷ 10 ವರ್ಷ ತಗೊಂಡಿದ್ದೇವೆ ಮಾಡಕ್ಕೆ. ಇದಕ್ಕೆ ನೀವು ಟೀಮ್ ನ ಹೇಗ್ ಕಟ್ಕೊಂಡ್ರಿ? ಯಾವ್ಯಾವ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ರಿ? ಇದು ಮಣ್ಣಿನ ಗೋಡೆ ಇತ್ತು. ಸೊ ನಾನು ಕಂಪನಿ ಶುರು ಮಾಡಿದಾಗ ನಂಗೆ ಒಂದು ಐಡಿಯಾ ಬಂದಿತ್ತು. ನಾ ಇಂಗ್ಲೆಂಡ್ ಬಂದಾಗ, ಇದನ್ನ ಕಾಂಟ್ರಾಕ್ಟ್ ಕೊಟ್ಟು ಮಾಡೋ ಪದಾರ್ಥ ಅಲ್ಲ. ಯಾಕೆಂದ್ರೆ ಕಾಂಟ್ರಾಕ್ಟರ್ ಇದ್ರ ಬಗ್ಗೆ ಅನುಭವ ಇಲ್ಲ. ನಾನೊಂದು ಹೇಳೋದು, ಅವನೊಂದು ಮಾಡೋದು, ವರ್ಕರ್ ಇನ್ನೊಂದು ಹೇಳೋದು. ಮಣ್ಣಿನ ಗೋಡೆ ರಿಪೇರಿ ಮಾಡೋದನ್ನ ನೀವು ಸ್ಪೆಸಿಫಿಕೇಶನ್ ಬರೆಯಕ್ಕೆ ಯಾವ ಇಂಜಿನಿಯರ್ ಕೈಗೂ ಬರೆಯಕ್ ಆಗಲ್ಲ. ನಾನು ಬಂದಾಗ ಇಂಗ್ಲೆಂಡ್ ಬಂದ್ ಸ್ವಲ್ಪ ದಿವಸಕ್ಕೆ ಗೊತ್ತಾಯ್ತು. ನಾನೇ ಒಂದು ಸಣ್ಣ ಟೀಮ್ ಶುರು ಮಾಡಿದೆ. ಯಾಕೆ ನನಗೂ ಫುಲ್ ಅನುಭವ ಇರಲಿಲ್ಲ. ನಾನು ಕಾಲೇಜಿಂದ ಓದ್ಕೊಂಡ್ ಬಂದಿದ್ರು ಹ್ಯಾಂಡ್ಸ್ ಆನ್ ಅನುಭವ. ನೀವು ಓದಿದ್ದು ಇಂಗ್ಲೆಂಡ್ ನಲ್ಲಿ ಸರ್? ಅಲ್ಲಿರೋ ಕಟ್ಟಡಗಳ ವಿನ್ಯಾಸ ಬೇರೆ, ಇಲ್ಲಿ ಬೇರೆ. ಖಂಡಿತ ವೆರಿ ಗುಡ್ ಕ್ವಶನ್. ಹಾಗಾಗಿ ನಾನು ಅದನ್ನ ಅಡಾಪ್ಟ್ ಮಾಡ್ಬೇಕಿತ್ತು. ಯಾವ್ದೋ ಹಿಂದೂಸ್ತಾನಿ ಸಂಗೀತ ಕಲ್ತ್ಕೊಂಡ್ಬಂದು ಈ ನಮ್ಮ ಪುರಂದರದಾಸರ ಹಾಡ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಚೇಂಜ್ಗಳು ಮಾಡ್ಬೇಕಾಗ ಅದನ್ನ ಕ್ವಿಕ್ ಆಗಿ ಮಾಡ್ಕೊಂಡೆ. ಆಫ್ಟರ್ ಆಲ್ ನಾನು ಇಂಡಿಯಾದವನೇ, ನನ್ಗೆ ಅಷ್ಟು ಕಷ್ಟ ಆಗ್ಲಿಲ್ಲ. ನಾನು ಕ್ಲಾಸ್ ರೂಮ್ ಅಲ್ಲಿ ಕೇಳಿಸ್ಕೊತಿದ್ದಾಗ್ಲೂ ಅವ್ರು ಹೇಳಿದ್ರಾಗ ಇಮಿಡಿಯೇಟ್ಲಿ ನಾನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳುವೆ. ಸೊ ದಟ್ ಇಸ್ ಆ ಎಬಿಲಿಟಿ ನಂಗಿತ್ತು. ಸೊ ಅವ್ರು ಚರ್ಚ್ ನೋಡಿದ್ರೆ ನಂಗೆ ದೇವಸ್ಥಾನ ಕಾಣೋದು, ದೈವದ ಬಗ್ಗೆ ಎಲ್ಲ ಹೇಳ್ತಿಲ್ಲ. ಅಂದ್ರೆ ನನಗೆ ಇಲ್ಲಿ ಅವ್ರು ನಮ್ ಗೋಪುರ ಹೀಗೆ. ನಿಮ್ಮ ಕೆಲಸ ಭಾರತದಲ್ಲಿ ಅಂತ ನೀವು ಮೊದಲೇ ನಿಶ್ಚಯ ಮಾಡಿದ್ರಿ? ಡೌಟೇ ಇಲ್ಲ, ನಂಗೆ ಅಲ್ಲಿ ಇರೋ ಪ್ಲಾನ್ ಇರ್ಲಿಲ್ಲ. ಸೊ ನಾನು ಈಗ ಬಟ್ ಸುಣ್ಣನೆ ಕಲ್ಲೇ. ಹೌದು. ಸೊ ಬಟ್ ಅದನ್ನ ಬಂದು ಇಲ್ಲಿಂದ ಅಡಾಪ್ಟ್ ಮಾಡಕ್ಕೆ ನಂಗೆ ಟೈಮ್ ತಗೊಂತು. ಆವಾಗ ನನ್ನ 200 ಜನ ಇದ್ರು. ಸೊ ಜಾರ್ಖಂಡಿಂದ 5-6 ಜನ ಬಂದ್ರು, ಕೇರಳದಿಂದ 5 ಜನ ಕಾರ್ಪೆಂಟರ್ ಬಂದ್ರು, ಮೈಸೂರಿನವರು, ಇನ್ಕಲ್ನವರು 1-2-3 ಜನ ಬಂದ್ರು. ಸೊ ಇದು ಒಂದು ನಿಜವಾಗ್ಲೂ ಒಂದು ಸಣ್ಣ ಮಿನಿ ಇಂಡಿಯಾ ಆಗಿತ್ತು. ಸೊ ಮಹೇಶ್ವರ್ ಹೇಳ್ಬೇಕು ಅಂದ್ರೆ ಅಲ್ಲಿ ಲೋಕಲ್ ಜನನು ಕರ್ಕೊಂಡಿದ್ದೆ. ಸೊ ಇದು ಹಿಂಗಿಟ್ಕೊಂಡು ಒಂದು ಮಣ್ಣಿನ ಗೋಡೆ, ತಟ್ಟಿಗೆ ಗೋಡೆ, ಇದು ನಾಡಂಚಿಂದು, ಈ ಸುಣ್ಣದ ಗಾರೆ, ಸೆಗಣಿನ ಗಾರೆ, ಇದು ನೆಲ, ಇದನ್ನೆಲ್ಲ ಮಾಡಿಸಿದ್ವಿ. ಅವಾಗ ಮಹಾರಾಜನ್ಗೂ ಡೌಟ್ ಇತ್ತು, ಇದೆಲ್ಲ ಮಾಡಿದ್ರೆ ಉಳಿಯುತ್ತಾ ಅಂತ. ನಾ ಹೇಳ್ತಿರೋದು 2002ರಲ್ಲಿ ಇದನ್ನ ಕಂಪ್ಲೀಟ್ ಮಾಡಿದ್ದು. ಅದಾದ್ಮೇಲೆ ಅದನ್ನ ಅವರು ಐಡಿಯಾ ಸಿಕ್ತು, ಇದನ್ನ ನಾನು ಹೆರಿಟೇಜ್ ಹೋಟೆಲ್ ಮಾಡೋಣ ಅಂತ. ಹೆರಿಟೇಜ್ ಹೋಟೆಲ್ ಮಾಡಿದಾಗ ಈಗಲೂ ಅದನ್ನ ವೆಬ್ಸೈಟ್ ಅಲ್ಲಿ ಯಾರು ನೋಡಬಹುದು, www.ahiliafort.com ಅಂತ. ಈಗ ಅಲ್ಲಿ ಒಂದು ರೂಮ್ಗೆ ಕನಿಷ್ಠ 30,000 ರೂಪಾಯಿ ದಿನಕ್ಕೆ. ಅಲ್ಲಿರೋದು ತಟ್ಟಿಗೆ ಗೋಡೆ, ಕೆಲವೊಂದು ಮಟೀರಿಯಲ್ ನಮ್ದು ಕರ್ನಾಟಕದಿಂದ ಹೋಗಿದೆ. ಮಂಗಳೂರಿಂದ ನಾನು ಕ್ಲೇ ಟೈಲ್ಸ್ ತರಿಸಿದ್ದೆ ಅಲ್ಲಿಗೆ. ಈಗ ಇಂಡಿಯಾಲಿ ಟಾಪ್ 16 ಹೆರಿಟೇಜ್ ಹೋಟೆಲ್ಸ್ ಅಲ್ಲಿ ಇದೆ, ವರ್ಲ್ಡ್ ಟಾಪ್ 30 ಇದೆ. ಹುಡ್ಕೊಂಡ್ ಬರ್ತಾರೆ. ದ ಟಾಪ್ ಅಂಡ್ ರೂಮ್ಗಳು $1,000 ಪರ್ ಡೇ ಇದೆ. ಬಟ್ ಜನ ಬರೋರು ಅಲ್ಲಿ ಅದ್ ನೋಡಿದ್ರೆ ಅವರು ಚಪ್ಪಲಿ ಬಿಟ್ಟು ಬರ್ತಾರೆ. ಅವ್ರಿಗೆ ಒಂದು ಬಿಲ್ಡಿಂಗ್ ನಮ್ ಕನ್ಸರ್ವೇಷನ್ ವರ್ಕ್ ಎಲ್ಲಿಗೆ ರಿಸಲ್ಟ್ ಆಗಿದೆ ಅಂದ್ರೆ ಅನ್ನೋಯಿಂಗ್ಲಿ ಅವ್ರಿಗೆ ಒಂದು ಆ ಜಾಗದ ಗೌರವ ಬಂದ ತಕ್ಷಣ ಬರುತ್ತೆ. ಅಂಡ್ ಅಲ್ಲಿ ದೇವಸ್ಥಾನಗಳಿದೆ ಸುತ್ತಮುತ್ತ. ಸೊ ಅವ್ರಿಗೆ ಏನೋ ಒಂದು ಇಂಡಿಯಾದ ಪವಿತ್ರತೆ ಅವ್ರಿಗೆ ಅಲ್ಲಿ ಕಾಣುತ್ತೆ. ಸೊ ಹಾಗಾಗಿ ನನ್ನ ಜೀವನದಲ್ಲಿ ನನಗೆ ಒಂದು ಎಷ್ಟೋ ಸತಿ ಅನ್ಸುತ್ತೆ ಇದು ನನ್ನ ನೊಬೆಲ್ ಪ್ರೈಸ್ ಅದು ಅಂತ. ಸಂತೋಷ ಸರ್. ಈಗ ಭಾರತದಲ್ಲಿ ಕನ್ಸರ್ವೇಷನ್ ಆರ್ಕಿಟೆಕ್ಚರ್ ಅನ್ನುವಂತಹ ಸಬ್ಜೆಕ್ಟ್ ಹೇಗೆ ಹೇಳ್ಕೊಡ್ಲಾಗ್ತಾ ಇದೆ? ಈಗ ಎಲ್ಲಾ ಇಂಡಿಯಾಲಿ ಹೆಚ್ಚು ಕಡಿಮೆ
50ಕ್ಕಿಂತ ಹೆಚ್ಚು ಆರ್ಕಿಟೆಕ್ಚರ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮಾಸ್ಟರ್ಸ್ ಡಿಗ್ರಿ ಪ್ರೋಗ್ರಾಮ್ ಅಲ್ಲಿ ಆರ್ಕಿಟೆಕ್ಚರ್ ಕನ್ಸರ್ವೇಷನ್ ಅಂತ ಇದೆ. ಇದು ಡೆಲ್ಲಿ ಫಸ್ಟ್ ಶುರುವಾಗಿದ್ದು ಡೆಲ್ಲಿಲಿ ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್ ಅಂತ. ಅದು ನನ್ನ ಹೆಮ್ಮೆ. ನಾನು ಅಲ್ಲಿ ಓದೋನು, ಒಂದು ಹಳೆ ಮಾಸ್ಟರ್ಸ್ ಮಾಡಿದವನು. ಅಲ್ಲಿ ಶುರು ಮಾಡಿದ್ರು. ಅದಾದ್ಮೇಲೆ ಈಗ ಹೆಚ್ಚು ಮೈಸೂರಲ್ಲೂ ಇದೆ. ಈಗ ಬೆಂಗಳೂರಿಗೆ ಇರ್ಬೇಕೇನೋ ಜ್ಞಾಪಕ ಇಲ್ಲ, ಬಟ್ ಬಾಂಬೆಲಿ ಒಂದು 3-4 ಕಡೆ ಇದೆ. ಪೂನಾಲಿದೆ, ಸಿನಗಢ್ ಕಾಲೇಜಲ್ಲಿ ಇದೆ. ಅಂದ್ರೆ ಇದು ಕನ್ಸರ್ವೇಷನ್ ಆರ್ಕಿಟೆಕ್ಚರ್ ಬಗ್ಗೆನೇ ಇರುವಂತದ್ದ ಅಥವಾ ಇದು ಮಾಸ್ಟರ್ಸ್ ಡಿಗ್ರಿ ಇನ್ ಆರ್ಕಿಟೆಕ್ಚರ್ ಕನ್ಸರ್ವೇಷನ್ ಅಂತಲೇನೆ. ಇನ್ನೂ ಫರ್ದರ್ ಸ್ಪೆಷಲೈಸೇಷನ್ ಮಾಡ್ಕೋತಾ ಇದ್ದಾರೆ. ಹೆರಿಟೇಜ್ ಮ್ಯಾನೇಜ್ಮೆಂಟ್ ಅಂತೆ, ಕಲ್ಚರಲ್ ಹೆರಿಟೇಜ್ ಅಂತ. ಹೀಗೆ ಅದು ಈಗ ಫಸ್ಟ್ MBBS ಅಂತ ಆಯ್ತು, ಆಮೇಲೆ ಸೊ ಈಗ ಆ ಲೆವೆಲ್ಗೆ ಬಂದಿದೆ. ಈಗ ಸ್ಪೆಷಲೈಸೇಷನ್ಗಳು, ಸೂಪರ್ ಸ್ಪೆಷಲೈಸೇಷನ್ಗಳು ಬರ್ತಾ ಇದೆ. ಬಹಳ ಸಂತೋಷದ ವಿಚಾರ. ಸೊ ಪ್ರಾಬಬ್ಲಿ ನನಗೆ ತಿಳಿದಿರೋ ಹಾಗೆ ನಾನು ಅಲ್ಲಿ ಲೆಕ್ಚರ್ ಅದು ಕರೀತಿರ್ತಾರೆ. ಒಂದು 50 ಮೇಲೆ ಕಾಲೇಜ್ಗಳಿವೆ. ಮೈಸೂರಿನಲ್ಲಿ ಎಲ್ಲಿದೆ ಸರ್? ಮೈಸೂರಲ್ಲಿ ಇನ್ನೂ ಮಾಸ್ಟರ್ಸ್ ಡಿಗ್ರಿ ಬಂದಿಲ್ಲ. ಮೈಸೂರಲ್ಲಿ ಯಾವ ಆರ್ಕಿಟೆಕ್ಚರ್ ಸ್ಕೂಲಲ್ಲಿ, ಐ ಥಿಂಕ್ ಮೈಸೂರು ಸ್ಕೂಲ್ ಆಫ್, ಇಲ್ಲಿ ಒಂದು ಯೂನಿವರ್ಸಿಟಿಲಿ ಸ್ಕೂಲ್ ಆಫ್ ಪ್ಲಾನ್ ಆರ್ಕಿಟೆಕ್ಚರ್ ಅಂತ ಮಾಡಿದ್ರು, ಅದೊಂದು ಬೇರೆ. ಇನ್ನೊಂದು ಯೂನಿವರ್ಸಿಟಿ ಅವ್ರದೇನೆ ಒಂದು ಸ್ಕೂಲ್ ಆಫ್ ಪ್ಲಾನ್ ಆರ್ಕಿಟೆಕ್ಚರ್ ಅಂತ ಒಂದು ಮಾಡಿದ್ದಾರೆ. ಅದು ಮುಂಚೆ ಇಟ್ ವಾಸ್ ಕಾಲ್ಡ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ಡಿಸೈನ್. ಒಬ್ಬರು ಪ್ರೊಫೆಸರ್ ದರೋಗ ಅಂತ ಶುರು ಮಾಡಿದ್ರು. ಅವರು ಒಂದೇ ಒಂದು ಅರ್ಬನ್ ಡಿಸೈನ್ ಅನ್ನೋ ಫೀಲ್ಡ್ ಅಲ್ಲಿ ಮಾಸ್ಟರ್ಸ್ ಡಿಗ್ರಿ ಶುರು ಮಾಡಿದ್ರು. ಬಟ್ ಇನ್ನು ನಮ್ಮ ಮೈಸೂರಲ್ಲಿ ಆ ತರ ಡಿಮ್ಯಾಂಡ್ ಬಂದಿಲ್ಲ ಮಾಸ್ಟರ್ಸ್ ಡಿಗ್ರಿಗಳಿಗೆ. ಸೊ ಅವರು ಇನ್ನು ನನ್ ತಿಳ್ಬಟ್ಗೆ ಈ ಒಡೆಯಾರ್ ಕಾಲೇಜಲ್ಲಾಗ್ಲಿ MSc ಆಗ್ಲಿ ಇಲ್ಲಿ ಇನ್ನು ಮಾಸ್ಟರ್ಸ್ ಡಿಗ್ರಿ ಯಾವ್ದು ಪ್ರೋಗ್ರಾಮ್ ಇಲ್ಲ. ಸೊ ಈಗ ಹೆಚ್ಚಿನ ಅಧ್ಯಯನ ಮಾಡ್ಬೇಕು ಅಂದ್ರೆ ಮೈಸೂರಿನವರು ಅಂದ್ರೆ ಪೂನಾ ಆ ತರದ ಪ್ಲೇಸಸ್ ಗಳಿಗೆ ಹೋಗ್ಬೇಕಾ? ತುಂಬಾ ಇದೆ. ಇಂಟರ್ನೆಟ್ ಅಲ್ಲಿ ಹುಡುಕಿದ್ರೆ ಮೇನ್ ಪ್ರಾಮಿನೆಂಟ್ ಆಗಿರೋದು ಅಂದ್ರೆ ಡೆಲ್ಲಿ ಸ್ಕೂಲ್ ಆಫ್ ಪ್ಲಾನ್ ಆರ್ಕಿಟೆಕ್ಚರ್. ಇನ್ನೊಂದು ಸೆಪ್ಟ್ ಅಂತಿದೆ ಅಹಮದಾಬಾದ್ ಅಲ್ಲಿ, ಸೆಂಟರ್ ಫಾರ್ ಎನ್ವೈರನ್ಮೆಂಟಲ್ ಪ್ಲಾನಿಂಗ್ ಅಂಡ್ ಟೆಕ್ನಾಲಜಿ. ಬಹಳ ಹಳೇದು ಅದು. SPA ವಿಜಯವಾಡ ಇದೆ, SPA ಭೋಪಾಲ್ ಇದೆ. SPA ಅಂದ್ರೆ ಸ್ಕೂಲ್ ಆಫ್ ಪ್ಲಾನಿಂಗ್ ಆರ್ಕಿಟೆಕ್ಚರ್. ಅದು ಒಂದು ಆಕ್ಟ್ ಪ್ರಕಾರ ಇದೆ, ಅದು ಗವರ್ಮೆಂಟ್ ಆಫ್ ಇಂಡಿಯಾ, ಅದು ಸೆಂಟ್ರಲ್ ಗವರ್ಮೆಂಟ್. ಅಂದ್ರೆ ಅದೊಂದು ಟರ್ಮ್, ಇದೇ ಟರ್ಮ್ ಇರಬೇಕು. ಹೌದು. ಅದು ಒಂದು ಈಗ IIT ತರ. ಈಗ ಮೊನ್ನೆ ಗ್ವಾಲಿಯರ್ ಅಲ್ಲಿ ಶುರು ಮಾಡಿದ್ದಾರೆ. ಸೊ ಈ ತರ ಇನ್ನು ಬರುತ್ತೆ. ಈಗ ಬರ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಮೈಸೂರಿನವರು ಅಂತಂದ್ರೆ ಈಗ ಬೆಂಗಳೂರಲ್ಲಿ ಇದೆ, ಪ್ರಾಬಬ್ಲಿ BMS ಅಲ್ಲಿ ಇರ್ಬೋದು. ಮಡ್ರಾಸ್ ಅಲ್ಲಿ 2-3 ಕಾಲೇಜಲ್ಲಿ ಇದೆ. ಈವನ್ ಆರ್ಕಿಟೆಕ್ಚರ್ ಅಲ್ಲೂ ಎಲೆಕ್ಟಿವ್ ತಗೋತಾರೆ. ಒಂದು 7th ಸೆಮಿಸ್ಟರ್ ಒಂದು ಎಲೆಕ್ಟಿವ್ ಇರುತ್ತೆ. ಹಾಗಾಗಿ ಇನ್ನು ಅಷ್ಟೊಂದು ಈಸಿಯಾಗಿ ಸಿಗ್ತಿಲ್ಲ. ಬಟ್ ಸ್ವಲ್ಪ ಟ್ರಾವೆಲ್ ಮಾಡಿದ್ರೆ ಸಿಗುತ್ತೆ. ಮಾಸ್ಟರ್ ಡಿಗ್ರಿಗಳಿವೆ. ವಿದ್ಯಾರ್ಥಿಗಳು ಎಕ್ಸ್ಪ್ಲೋರ್ ಮಾಡಬೇಕು, ಮತ್ತೆ ತಿಳ್ಕೊಬೇಕಾಗತ್ತೆ ಎಲ್ಲೆಲ್ಲಿ ಅವಕಾಶಗಳಿವೆ. ಈಗ ಇಂಟರ್ನೆಟ್ ಜಮಾನ, ಹುಡುಕಿ ಸಿಗುತ್ತೆ. ಕೆಲವು UGC ಸ್ಕಾಲರ್ಶಿಪ್ ಗಳಿವೆ. ಆತರ ತುಂಬಾ ಏನ್ ಕಾಸ್ಟ್ಲಿನೂ ಅಲ್ಲ. ಇಂಟರ್ನ್ಯಾಷನಲಿ ಈಗಂತೂ ಬೇಕಾಷ್ಟಿದೆ. ಇಂಗ್ಲೆಂಡ್ ಅಲ್ಲೇ ನಾವು ಓದ್ತಿದ್ದಾಗ 1-2 ಇತ್ತು. ಈಗ ಆಗ್ಲೇನೆ ಈಗ ಒಂದು 50-100 ಇದೆ. ಜರ್ಮನಿಲಿದೆ. ಅದೇನಂದ್ರೆ ಭಾಷೆಗಳು, ಈಗ ಇಂಗ್ಲೆಂಡ್ ಹೋದ್ರೆ ಇಂಗ್ಲೆಂಡ್ ಇರುತ್ತೆ, ಇಂಗ್ಲಿಷ್ ಇರುತ್ತೆ. ಜರ್ಮನಿಲಿ ಹೋದ್ರೆ ಜರ್ಮನ್ ಓದ್ಬೇಕಾಗತ್ತೆ. ಅಮೆರಿಕಲ್ಲೂ ಇದೆ. ಅವ್ರು ಬೇರೆ ಬೇರೆ ವರ್ಡ್ ಕಳ್ತಾರೆ. ಕಾಲ್ ಇಟ್ ಹಿಸ್ಟಾರಿಕ್ ಪ್ರಿಸರ್ವೇಷನ್ ಅಂತಾರೆ ಅಮೆರಿಕಲ್ಲಿ. ಸೊ ಹಾಗೆ ಓದಕ್ಕೆ ಸಾಕಷ್ಟು ಸ್ಕೋಪ್ ಇದೆ. ವಿದ್ಯಾರ್ಥಿಗಳು ಈ ಸಬ್ಜೆಕ್ಟ್ ನ ಓದಿದ್ಮೇಲೆ ಅವ್ರಿಗೆ ಉದ್ಯೋಗಾವಕಾಶಗಳು ಹೇಗಿರುತ್ತೆ ಭಾರತದಲ್ಲಿ ಅಥವಾ ಹೊರಗಡೆ ದೇಶಗಳಲ್ಲಿ? ಅದಕ್ಕಿಂತ ಮುಂಚೆ ಪ್ರೀ ರಿಕ್ವಿಸಿಟ್ ಏನು ಅಂತ ತಿಳ್ಕೊ. ಸೊ ಒಂದು ಆರ್ಕಿಟೆಕ್ಚರ್ ಕನ್ಸರ್ವೇಷನ್ ನಿಮ್ ಮುಂಚೆನೆ ಹೇಳಿದಾಗೆ, ಅದು ಆರ್ಕಿಟೆಕ್ಚರ್ ಅಲ್ಲ, ಇಂಜಿನಿಯರಿಂಗ್ ಅಲ್ಲ, ಎರಡೂ ಇದೆ. ಅಂದ್ರೆ ಅದರಲ್ಲಿ ಇದೊಂದು ಕ್ಷೇತ್ರ ತುಂಬಾ ವಿಭಿನ್ನ. ಇದರಲ್ಲಿ ಕ್ರಿಯೇಟಿವಿಟಿ ಇದೆ, ಮ್ಯಾಥ್ಸ್ ಇದೆ, ಆರ್ಟ್ಸ್ ಇದೆ, ಸೋಷಿಯಲ್, ಸೈನ್ಸ್, ಎಲ್ಲಾ ಸಬ್ಜೆಕ್ಟ್ ಗಳನ್ನ ಒಳಗೊಂಡಿರುವಂತಹ ಒಂದು ಕ್ಷೇತ್ರ ಇದರಲ್ಲಿ. ಸೊ ಯಾವುದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಈ ಕ್ಷೇತ್ರಕ್ಕೆ ಬರಬಹುದು. ನನ್ನ ಪ್ರಕಾರ ಅಂದ್ರೆ ಒಂದು ಫಿಸಿಕ್ಸ್ ಕೆಮಿಸ್ಟ್ರಿ ಇದೆ. ಬಟ್ ಈಗ ನಾನು ಇಷ್ಟೆಲ್ಲ ಓದಿದ್ರು ಫಿಸಿಕ್ಸ್ ಕೆಮಿಸ್ಟ್ರಿ ಬಂದಾಗ ನಾನು ಫಿಸಿಸಿಸ್ಟ್ ಕೆಮಿಸ್ಟ್ರಿ ಜೊತೆ ಕನ್ಸಲ್ಟ್ ಮಾಡ್ತೀನಿ ಹೊರತು ಹೊಸ ವಿಚಾರದಲ್ಲಿ ನಾನಾಗೆ ಅದನ್ನ ಕೈ ಹಾಕಕ್ ಹೋಗಲ್ಲ. ಒಂದು ಮೇನ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಬಗ್ಗೆ ಹೇಳ್ಬಿಡ್ತೀನಿ. ಇದ್ರ ಬಗ್ಗೆ ಫೀಲ್ಡ್ ಅಲ್ಲಿ ಬಹಳ ಸಿಂಪಲ್. ಇದು ಲೈಫ್ ಅಲ್ಲಿ ಅಪ್ಲಿಕಬಲ್. ಇಟ್ಸ್ ಕಾಲ್ಡ್ ಮಿನಿಮಮ್ ಇಂಟರ್ವೆನ್ಷನ್. ಎಷ್ಟು ಕಡಿಮೆ ಮಾಡಿದ್ರಿ ನೀವು ಕೈ ಹಾಕಿದ್ರಿ ಅಷ್ಟು ಒಳ್ಳೆ ಕನ್ಸರ್ವೇಷನ್. ಅತಿಯಾಗಿ ಮಾಡಕ್ ಹೋದ್ರೆ ನಾವು ಏನೋ ಒಂಚೂರು ಏನೋ ಹೇಳ್ತಾರಲ್ಲ, ಗಣಪತಿ ಮಾಡಕ್ ಹೋದ್ರೆ ಅವ್ರಪ್ಪ ಮಾಡುದು ಅಂತ ಹಾಗೆ. ಸೊ ನಾವು ಅದೊಂದು ಹ್ಯೂಮನ್ ನೇಚರ್. ಅದು ಸ್ವಲ್ಪ ಟೆಕ್ನಾಲಜಿಕಲ್ ಆರೋಗೆನ್ಸ್. ಈಗ ನಾನ್ ಇಂಜಿನಿಯರ್, ನಾ ಡಾಕ್ಟರ್, ನಾನು ಆರ್ಕಿಟೆಕ್ಟ್, ನಾ ಹೇಳಿದೆ ಕರೆಕ್ಟ್ ಅಂತ. ಇದು ಹ್ಯೂಮಿಲಿಟಿ ಇಸ್ ಅ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ಕನ್ಸರ್ವೇಷನ್. ಸೊ ಈಗ ನಾವು ಏನ್ ಪ್ರೀ ರಿಕ್ವಿಸಿಟ್ ಅಂದ್ರೆ, ನಾನ್ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಹೇಳುವೆ, ಹೆರಿಟೇಜ್ ಬಿಲ್ಡಿಂಗ್ ಬಗ್ಗೆ, ಪಾರಂಪರಿಕ ಕಟ್ಟಡಗಳಿಗೆ ಅವರಿಗೆ ಅವರ ಫಿಲಾಸಫಿ ಏನು, ಅದು ಪ್ರೀ ರಿಕ್ವಿಸಿಟ್. ಅದನ್ನ ಉಳಿಸೋದನ್ನ 4 ದಿವಸ ಉಳಿಲಿ, ಸೇಫ್ಟಿ ಇಟ್ಕೊಂಡು ಸೇಫ್ ಆಗಿರ್ಲಿ, ಯಾರು ತೊಂದರೆ ಕೊಡೋದು ಬೇಡ, ಹಾಗೂ ಅದನ್ನ ಉಳಿಲಿ ಅಂತ. ಈ ಇಂಗ್ಲೆಂಡ್ ಅಲ್ಲಿ ಬಹಳ ಹಿಂದೆನೆ ಒಂದಿತ್ತು. ಇಟ್ಸ್ ಕಾಲ್ಡ್ ಸೊಸೈಟಿ ಫಾರ್ ಪ್ರಿಸರ್ವೇಷನ್ ಆಫ್ ಏನ್ಷಿಯಂಟ್ ರೂಯಿನ್ಸ್ ಅಂತ. ನಂಗೆ ಆಶ್ಚರ್ಯ, ಇದೇನಿದು? ಇದನ್ನ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ, ಒಂದು ಸೊಸೈಟಿ ನಮ್ಮ ಹಾಳು ಮೂಳುಗಳನ್ನ ಉಳಿಸ್ಕೊಳ್ಳೋ ಅಂತ ಒಂದು ಸಮಿತಿ. ನನ್ಗೆ ಈ ತರ ಉಂಟೆ ಅಂತ. ಏನಕ್ಕೆ ಅಂದ್ರೆ ಹೇಳೋರು, ಅದು ಆರ್ಟಿಸ್ಟ್ ಗಳಿಗೆ ಅದು
ಸೋರ್ಸ್ ಆಫ್ ಇನ್ಸ್ಪಿರೇಷನ್. ನಾನು ಯಾವ್ದೊಂದು ರೂಯಿನ್ ನೋಡಿದ್ರೆ ನಂಗೆ ಪೇಂಟಿಂಗ್ ಮಾಡ್ಬೇಕು ಅನ್ಸುತ್ತೆ, ಒಂದು ಕವನ ಬರಿಬೇಕು ಅನ್ಸುತ್ತೆ. ಅದೇ ನೀವು ಯಾವ್ದೋ ಶಾಪಿಂಗ್ ಮಾಲ್ ಕೂತ್ಕೊಂಡ್ರೆ ಕವನ ಬರಿಬೇಕು ಅಂತ ಅನ್ಸೋದು ನಂಗೆ ಕೇಳಿಲ್ಲ, ಬರಬಹುದು, ಬಟ್ ಬೇರೆ ಯಾವ್ದೋ ಕವನ ಬರ್ಬೋದು. ನಿಜ. ಇನ್ನೊಂದು ಯಾವ್ದೋ ಒಂದು ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿ ಒಳಗಡೆ ಕೂತ್ಕೊಂಡು ಯಾರೋ ಮಹಾನ್ ಸ್ವಾಮಿಗಳು ಮಾಡ್ಬೋದು. ಬಟ್ ಮಾಮೂಲಿ ಜನಗಳಿಗೆ ಒಂದು ಈ ತರ ಒಂದು ಜಾಯಿನ್ಗಳು. ಸೊ ಈವನ್ ನಮ್ಮ ಪಳೆಯುಳಿಕೆಗಳು, ನಮ್ಮ ಹಳೆ ಇಮಾರತ್ಗಳಿದೆಯಲ್ಲ, ಸ್ಫೂರ್ತಿಗ ಅದನ್ನ ಬಹಳ ಇದನ್ನ ಪ್ರೀ ರಿಕ್ವೆಸ್ಟ್. ನಾನು ಏನು ಕೊಡಿಸ್ಕೋತೀನಿ ಅನ್ನೋದನ್ನ ಇಂಟೆನ್ಷನ್ ಬಹಳ ಅದು ಪರ್ಪಸ್, ಇಂಟೆನ್ಷನ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈಗ ಅವರು ಸುಮ್ನೆ ನಾನು ಇದ್ರಲ್ಲಿ ಜೀವನ ಮಾಡಬೇಕು ಅಂತ ಬಂದ್ರೆ, ಇದ್ರಲ್ಲಿ ಊಟ ಮಾಡಬೇಕು, ಜೀವನ ಮಾಡಬೇಕು, ನಾನು ದೊಡ್ಡವನಾಗಬೇಕು, ಇಲ್ಲ ಹೆಸರಾಂತಕ ಮಾಡಬೇಕು ಅಂದ್ರೆ ಇವರು ಈ ಫೀಲ್ಡ್ ಅನ್ವಯಿಸೋದಿಲ್ಲ. ಅವನು ಆರ್ಕಿಟೆಕ್ಟ್ ಇರ್ಬೋದು, ಅವಳು ಇಂಜಿನಿಯರ್ ಇರ್ಬೋದು, PhD ಇರ್ಬೋದು, ಅವ್ರು ಈ ಸಬ್ಜೆಕ್ಟ್ ಅಲ್ಲಿ ಅವರು ಲುಕ್ಸಾನ್ ಮಾಡಿ ಹೋಗ್ತಾರೆ ಹೊರತು ಅವ್ರು ಅದಕ್ಕೆ ಏನು ಆಡ್ ಮಾಡಲ್ಲ. ಅಂದ್ರೆ ಇತಿಹಾಸದ ಬಗ್ಗೆ, ಸಂಸ್ಕೃತಿ ಬಗ್ಗೆ ಅಭಿಮಾನ ಇರಬೇಕು, ಗೌರವ ಇರಬೇಕು. ಇಂಪಾರ್ಟೆಂಟ್ ವರ್ಡ್ ಇಸ್ ಗೌರವ. ಈಗ ಆಕ್ಚುಲಿ ಇನ್ನೊಂದು ಆರ್ಕಿಟೆಕ್ಚರಲ್ ಕಾನ್ಸರ್ವೇಷನ್ ಅಂದ್ರೆ ನಾವು ಬರೀ ಬಿಲ್ಡಿಂಗ್ ಮಾತಾಡ್ತೀವಿ, ಬಹಳ ತಪ್ಪೋದು. ಬಿಲ್ಡಿಂಗಿನ ಪರಿಸರ ಬಹಳ ಇಂಪಾರ್ಟೆಂಟ್. ಬಿಲ್ಡಿಂಗ್ ವಿತೌಟ್ ಇಟ್ಸ್ ಎನ್ವಿರಾನ್ಮೆಂಟ್ ಇಸ್ ಯೂಸ್ಲೆಸ್. ಸ್ಲೋಲಿ ನಾವು ಗ್ರೀನ್ ಬಿಲ್ಡಿಂಗ್ಸ್ ಬಗ್ಗೆ ಮಾತನಾಡ್ತಾ ಇದೀವಿ, ಸಸ್ಟೈನಬಿಲಿಟಿ ಬಗ್ಗೆ ಮಾತನಾಡ್ತಾ ಇದೀವಿ. ಸೊ ಈ ಕ್ಷೇತ್ರದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಏನೇನೆಲ್ಲ ನಡೀತಾ ಇದೆ ಅಂತ ಕೆಲವು ಮಾಹಿತಿಯನ್ನ ನೀಡಬಹುದಾ? ಸಸ್ಟೈನಬಿಲಿಟಿ ಸ್ವಲ್ಪ ಅದು ಸ್ಲೋಗನ್ ವರ್ಡ್ ಆಗಿದೆ. ಅಫ್ಕೋರ್ಸ್ ಅದಕ್ಕೆ ಇಂಟೆನ್ಷನ್ ಇಸ್ ಪರ್ಫೆಕ್ಟ್, ಅಂದ್ರೆ ಆದಷ್ಟು ನಮ್ಮ ಪರಿಸರ ಉಳಿಸ್ಕೊಳ್ಳೋದು ಅಂತ. ಈಗ ಹಳೆ ಕಟ್ಟಡಗಳಲ್ಲೂ 99% ಇಟ್ ಇಸ್ ಮೋರ್ ಸಸ್ಟೈನಬಲ್ ದ್ಯಾನ್ ಮಾಡರ್ನ್ ಮಟೀರಿಯಲ್. ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಸುಣ್ಣ ಬೇಸಕ್ಕೆ 900 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಮಾಡಬೇಕು. ಸಿಮೆಂಟ್ ಗೆ ಇಟ್ ವಿಲ್ ಬಿ ಮೋರ್ ಲೈಕ್ 1400. ಸೊ ಒಂದು ಎನರ್ಜಿ ರಿಕ್ವೈರ್ಮೆಂಟ್ ಇಸ್ ಮೇರ್ ಅಂಡ್ ಎನರ್ಜಿ ವಾಲ್ಯೂಮ್ ಆಫ್ ಬರ್ನಿಂಗ್ ಗೆ ಸುಣ್ಣನ ಒಂದು ಸಣ್ಣ ಬಟ್ಟೀಲ್ ಮಾಡಬಹುದು, ಅಲ್ಲಿ ಸಿಮೆಂಟ್ ನ ಸಣ್ಣ ಬಟ್ಟೀಲ್ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಸಿಮೆಂಟ್ ಅವರು ಕೆಲವು ಸಿಮೆಂಟ್ ಟೆಕ್ನಾಲಜೀಸ್ ಗಳು ಸಿಮೆಂಟ್ ಸಸ್ಟೈನಬಲ್ ಅಂತಾರೆ. ಸೊ ಇಟ್ಸ್ ಅನ್ ಆರ್ಗ್ಯುಮೆಂಟ್ ಅದು. ಈಗ ಹಳೆ ಕಟ್ಟಡಗಳಲ್ಲಿ ಮರ ಉಪಯೋಗಿಸ್ತಿದ್ರು, ಮರ ಕೀಳ್ಸೋದು ಸಸ್ಟೈನಬಲ್ ಅಲ್ಲ. ಬಟ್ ಆಗಿನ ಕಾಲಕ್ಕೆ ಮರ ಇಲ್ದೇನೆ ಬೇರೆ ಇರ್ಲಿಲ್ಲ. ಈಗ ನಾವು ನಮ್ಮ ಹಳೆ ಬಿಲ್ಡಿಂಗ್ ರಿಪೇರಿ ಮಾಡ್ಬೇಕಾದ್ರೆ ಮರದಲ್ಲೇ ರಿಪೇರಿ ಮಾಡ್ಬೇಕು. ಸೊ ಮರದಲ್ಲಿ ಮಾಡ್ಬೇಕಾದ್ರೆ ನಾವು ಆದಷ್ಟು ನಾವೇನ್ ಮಾಡ್ತೀವಿ, ಹಳೆ ಬೀಳ್ಸಿರೋ ಬಿಲ್ಡಿಂಗ್ ಗಳಿಂದ ಕೊಂಡ್ಕೊಂಡೇನೋ ಬರ್ತೀವಿ. ಸೊ ಸಸ್ಟೈನಬಿಲಿಟಿ ಯಾವ ಫೀಲ್ಡ್ ಅಲ್ಲಾಗ್ಲಿ ಇಟ್ಸ್ ಎ ಭಾವನೆ, ಸದ್ಭಾವನೆ. ಅದನ್ನ ಮಾಡೋದು ಕ್ಯಾಲ್ಕುಲೇಷನ್ ಗಿಂತ ಇಂಪಾರ್ಟೆಂಟ್ ಆಗಿ ನೀವು ಅದನ್ನ ಹೇಗೆ ಅಪ್ರೋಚ್ ಮಾಡ್ತಿರೋ ಮೇಲೆ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಈಗ ಮಣ್ಣಲ್ಲಿ ಉಪಯೋಗಿಸೋದು ಮಣ್ಣಿನ ಗೋಡೆಗೆ ಟು ಅನ್ ಎಕ್ಸ್ಟೆಂಟ್ ಸಸ್ಟೈನಬಲ್ ಬೇಕಾದ್ರೆ ವಾಪಸ್ ಮಣ್ಣಿಗೆ ಹೋಗುತ್ತೆ, ಇಟ್ಗೇನು ಹೋಗುತ್ತೆ ಕೆಳಗಡೆ. ಸೊ ಹಾಗೆ ಈ ಕಾಂಕ್ರೀಟ್ ಬಿಲ್ಡಿಂಗ್ ಅಲ್ಲೂ ಈಗ ಹೊಡೆದಾಕಿದ್ರೆ ಅದು ಎಲ್ಲಾ ಮಟೀರಿಯಲ್ ರೀಸೈಕಲ್ ಮಾಡಕ್ಕೆ ಕಲ್ತ್ಕೊಂಡಿದ್ದಾರೆ. ಸೊ ಸಸ್ಟೈನಬಿಲಿಟಿ ಸ್ವಲ್ಪ ಸ್ಲೋಗನಿಯರಿಂಗ್. ಅದನ್ನ ಹಳೆ ಕಟ್ಟಡಗಳು, ಪಾರಂಪರಿಕ ಕಟ್ಟಡಗಳು ಬೈ ಡಿಫಾಲ್ಟ್ ದೇ ಆರ್ ಸಸ್ಟೈನಬಲ್, ಮೋರ್ ಡಿಫಾಲ್ಟ್ ಬೈ ಡಿಫಾಲ್ಟ್ ಮೋರ್ ಸಸ್ಟೈನಬಲ್ ದ್ಯಾನ್ ಗ್ಲಾಸ್ ಅಂಡ್ ಸ್ಟೀಲ್. ಬಟ್ ಗ್ಲಾಸ್ ಅಂಡ್ ಸ್ಟೀಲು ಬೇಕೇ ಬೇಕಲ್ಲ, ಬ್ರಿಡ್ಜ್ ಕಟ್ಟಬೇಕು, ಡ್ಯಾಮ್ ಕಟ್ಟಬೇಕು. ಅದಕ್ಕೆ ಏನು ಅಂದ್ರೆ ಇನ್ನೊಂದು ನನ್ನ ಸಿಂಪಲ್ ಎಕ್ಸ್ಪ್ಲನೇಷನ್ ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಮಾಡೋದು ಸಸ್ಟೈನಬಲ್. ಈಗ ಹೊಸ ಕಟ್ಟಡಗಳು ಎಷ್ಟೋ ಜನ ಬೇಡದೇ ಹೋದ್ರೂ RCC ಕಾಲಮ್ ಬೀಮ್ ಹಾಕ್ತಾರೆ, ಅದು ಅನ್ಸಸ್ಟೈನಬಲ್, ಬೇಕಿಲ್ಲ. ವಿದ್ಯಾರ್ಥಿಗಳ ಪೂರ್ವ ಸಿದ್ಧತೆ ಬಗ್ಗೆ ಮಾತನಾಡ್ತಾ ಇದ್ವಿ. ಆಗ ಉದ್ಯೋಗಾವಕಾಶಗಳು ಅಂತ ಬಂದಾಗ ಎಲ್ಲಿ ಅವರಿಗೆ ಉದ್ಯೋಗಗಳು ಸಿಗತ್ತೆ ಈ ಕ್ಷೇತ್ರದಲ್ಲಿ? ಈಗ ಬರ್ತಾ ಬರ್ತಾ ತುಂಬಾ ಡಿಮ್ಯಾಂಡ್ ಇದೆ. ಒಂದು ಗವರ್ಮೆಂಟ್ ಸೆಕ್ಟರ್ ಎಲ್ಲ ಆದ್ರೆ ತುಂಬಾ ಜನ ಈ ಡೆವಲಪ್ಮೆಂಟ್ ಅಥಾರಿಟಿಗಳು, ಕಾರ್ಪೊರೇಷನ್ ಅವರು ಇವ್ರುಗಳೆಲ್ಲ ತುಂಬಾ ತಗೋತಿದ್ದಾರೆ. ಯಾಕಂದ್ರೆ ಈಗ ಆಗ್ಲೇ ನಿಮ್ ಮುಂಚೆಯಿಂದ ಹೇಳಿದಾಗೆ ನಮ್ದು ಯಾವ ಊರ್ ಹೋಗಿ ನೀವು ಕ್ಯಾಲ್ಕಟಾ ಹೋಗಿ, ಬಾಂಬೆಗೆ ಹೋಗಿ, ಮೈಸೂರ್ಗೆ ಹೋಗಿ, ಎಲ್ಲಿ ಹೋಗಿ 90% ಗವರ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ಇರೋದು ಹಳೆ ಬಿಲ್ಡಿಂಗ್ ಅಲ್ಲಿ. ಎಲ್ಲಾ ಊರ್ಲೂ ಈಗ ಒಂದು ಹೆರಿಟೇಜ್ ಲಿಸ್ಟ್ ಅಂತ ಬರುತ್ತೆ. ಈಗ ಅದನ್ನ ನೀವು ಹೊಡಿಯಕ್ ಮುಂಚೆ ಅದಕ್ಕೆ ಗವರ್ಮೆಂಟ್ ಪರ್ಮಿಷನ್ ಬೇಕು ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು, ಈಗ ಒಂದು ಎಲ್ಲಾ ಸಂಸ್ಥೆಗಳಲ್ಲಿ ಒಂದು ಹೆರಿಟೇಜ್ ಆರ್ಕಿಟೆಕ್ಟ್ ಒಬ್ರು ಇಟ್ಕೋಬೇಕು, ಆತರ. ಹಾಗೂ ಬಹಳ ಗವರ್ಮೆಂಟ್ ಅಲ್ಲಿ ಪ್ರಾಧಾನ್ಯತೆ ಇದೆ. ಪ್ರೈವೇಟ್ ಅಲ್ಲಿ ಅಂತೂ ಲಿಮಿಟ್ಲೆಸ್. ಈಗ ಎಲ್ಲಾ ಊರಲ್ಲೂ ಈಗ ನೀವು ನೋಡಿದೀರಾ, ಹಳೆ ಬಿಲ್ಡಿಂಗ್ ಗಳನ್ನ ವಾಪಸ್ ಅದನ್ನ ಬುಟಿಕ್ ಹೋಟೆಲ್, ಬುಟಿಕ್ ರೆಸ್ಟೋರೆಂಟ್ ಮಾಡೋದು ಪದ್ಧತಿಗಳು ಬರ್ತಾ ಇದೆ. ಇದು ಟೂರಿಸ್ಟ್ ಗಳಾಗ್ಲಿ, ಟೂರಿಸ್ಟ್ ಯಾಕೆ ನಮ್ಮವರೇನೆ, ಈಗ ನಮ್ಮವರೇನೆ ಈಗ ಸ್ವಲ್ಪ ದುಡ್ಡು ಮಾಡಿರೋರು, ಅವ್ರಿಗೆ ಕಂಪೇರ್ ಟು ಹಳೆ ಹೊಸ ಬಿಲ್ಡಿಂಗ್ ಅಲ್ಲಿ ಇರೋದ್ ಬದಲು ಈ ತರ ಯಾವ್ದಾದ್ರು ಒಂದು ರಿಸ್ಟೋರ್ಡ್ ಹಳೆ ಬಿಲ್ಡಿಂಗ್ ಅಲ್ಲಿ ಇರೋ ಅಂದ್ರೆ ಖುಷಿ ಜನಗಳು ಸುಮಾರು ಜನಕ್ಕೆ ಬಂದಿದೆ. ಅವ್ರು ₹100 ಜಾಸ್ತಿ ಕೊಡಕ್ ರೆಡಿ ಇದಾರೆ. ಸೊ ಈಗ ಅದು ಇಲ್ಲೇನಿದೆ, ಈಗ ಯಾವ್ದೋ ಬ್ಯೂಟಿಫುಲ್ ಆಗಿರೋ ಹಳೆ ಬಿಲ್ಡಿಂಗ್ ಮರದಲ್ಲಿ ಕಟ್ಟಿದ್ದಾರೆ ಅಂದ್ರೆ ಕಟ್ಟಕ್ ದುಡ್ಡು ಖರ್ಚು ಮಾಡಿ. ಸೊ ಇದನ್ನ ಮಾಡೋದಕ್ಕೆ ಪ್ರೈವೇಟ್ ಕಂಪನಿಗಳಿವೆ. ಮೈಸೂರ್ಲು ಒಂದು 3-4 ಇವೆ. ವರ್ಲ್ಡ್ ಅಲ್ಲೇ, ಇಂಡಿಯಾಲೇನೆ ಕಡೆ ಪಕ್ಷ ಒಂದು 100 ಕಂಪನಿಗಳಿವೆ. ಅಂಡ್ ಹಾಗೂ ಅವರಾಗೇನೆ ಆ ಸಬ್ಜೆಕ್ಟ್ ಅಲ್ಲಿ ಪರಿಣಿತಿ ಮಾಡ್ಕೊಂಡ್ರೆ ಮುಂದೆ ಇನ್ ದ ನೆಕ್ಸ್ಟ್ 10 years ಐ ಥಿಂಕ್ ದೇ ವಿಲ್ ಬಿ ಕನ್ಸಿಡರಬಲ್ ಡಿಮ್ಯಾಂಡ್. ಬಿಕಾಸ್ ಬರ್ತಾ ಈಗ ದ ನ್ಯೂ ಜನರೇಷನ್ ಹ್ಯಾವ್ ಸ್ಲೋಲಿ ಸ್ಟಾರ್ಟ್ ಅಪ್ರಿಶಿಯೇಟಿಂಗ್ ಟ್ರೆಡಿಷನಲ್ ಬಿಲ್ಡಿಂಗ್ ಮುಂಚೆಗಿಂತ ಅಂತ, ಮಿಡಲ್ ಜನರೇಷನ್ ಗಿಂತ. ಹಾಗಾಗಿ ಎಜುಕೇಶನ್ ಪ್ರಾಸ್ಪೆಕ್ಟ್ ಗೆ ಸಾಕಷ್ಟಿದೆ ಅಂತ ನನ್ನ ಅಭಿಪ್ರಾಯ. ಹಾಗೂ ಅದ್ರಲ್ಲಿ ಬೇರೆ ಬೇರೆ ಅವರು ಈಗ ಲ್ಯಾಂಡ್ಸ್ಕೇಪ್ ಹೆರಿಟೇಜ್ ಕಾನ್ಸರ್ವೇಷನ್ ಬೇರೆ ಆಗ್ಬೋದು.
ಆಗ್ಬೋದು. ಹಿಸ್ಟಾರಿಕ್ ಗಾರ್ಡನ್ಗಳು ಅದನ್ನ ರಿಸ್ಟೋರ್ ಮಾಡೋದು ಸಪರಿಣಿತಿ ಇನ್ನೊಂದು. ಇಲ್ಲ ಇನ್ನೊಬ್ರು ಅವರು ಕಲ್ಚರಲ್ ಹೆರಿಟೇಜ್ ಬಗ್ಗೆ ಅಂದ್ರೆ ಬರೀ ಅವರ ಪದ್ಧತಿಗಳು ಏನು ಜೀವನ ಪದ್ಧತಿ ಬಗ್ಗೆ ಸ್ಟಡಿ ಮಾಡಿ ಅದಕ್ಕೆ ಅವರು ಈಗ ಕಾರ್ಪೊರೇಟ್ ಫಂಡಿಂಗ್ ಬೇರೆ ಇದೆ. ಹಾಗಾಗಿ ಅವರುಗಳು ಇದು ಇನೋವೇಟಿವ್ ಮೆಥಡ್ಸ್ ಮಾಡಿ ಸಾಕಷ್ಟು ಜಾಬ್ ಕ್ರಿಯೇಟ್ ಮಾಡ್ಕೋಬಹುದು ಅವರನ್ನೇ. ಹೊಸ ತಂತ್ರಜ್ಞಾನ ಈ ಕ್ಷೇತ್ರದಲ್ಲಿ ಹೇಗೆ ಬಳಕೆಯಲ್ಲಿದೆ ಅಂತ ಕೆಲವು ಮಾಹಿತಿಯನ್ನ ಕೊಡಬಹುದಾ? ಕಂಪ್ಯೂಟರ್ ಇಲ್ಲ ಒಂದ್ ಕಾಲದಲ್ಲಿ, ಈ ಕಂಪ್ಯೂಟರ್ ಉಪಯೋಗದಿಂದ ಸಾಕಷ್ಟು ಇದು ಬಂದಿದೆ. ಈಗ ಡಾಕ್ಯುಮೆಂಟೇಶನ್ ಅಂತ ನಾವು ಮಾಡ್ತೀವಿ. ಡಾಕ್ಯುಮೆಂಟೇಶನ್ ಅಂದ್ರೆ ಯಾವ್ದಾದ್ರು ಬಿಲ್ಡಿಂಗ್ ನಾವು ಕೈ ಹಾಕಕ್ ಮುಂಚೆ ಹೇಗಿತ್ತು ಮುಂಚೆ ಅನ್ನೋದನ್ನ ಡೀಟೇಲ್ ಆಗಿ ಅದನ್ನ ರೆಕಾರ್ಡ್ ಮಾಡಿ ಅದರಿಂದ ಏನೇನ್ ತೊಂದರೆಗಳಾಯ್ತು ಅಂತ ಅನಲೈಸ್ ಮಾಡಿ ಆ ರೆಕಾರ್ಡ್ ಒಂದ್ ಕಡೆ ಇಡಬೇಕು. ಯಾಕಂದ್ರೆ ಮುಂದಿನ ಪೀಳಿಗೆ ಬೇಕಾಗುತ್ತೆ ಅದು. ಡ್ರೋನ್ ಟೆಕ್ನಾಲಜಿಲಿ ಎಂತ ದೊಡ್ಡ ಬಿಲ್ಡಿಂಗ್ ಆಗ್ಲಿ, ಎಂತ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಆದ್ರಿ, ತಾಜ್ ಮಹಲ್ ಇರ್ಬೋದು, ಕುತುಬ್ ಮಿನಾರ್ ಇರ್ಬೋದು, ನೀವು ಮುಟ್ಟಿದೇನೆ ಹೋಗಿ ನೋಡ್ಕೊಂಡ್ ಬರ್ಬೋದು. ಸೊ ಮುಂಚೆ ಆದ್ರೆ ಅದು ಕಾಲಾವಧಿ ಹಾಕಿ ಆ ಮೇಲ್ಗಡೆ ಪ್ರಾಬ್ಲಮ್ ಅನ್ನ ಹೋಗಕ್ಕೆ ಇಂಜಿನಿಯರ್ಗೂ ಆರ್ಕಿಟೆಕ್ಟ್ ಹೋಗಿ ಆಗ್ತಾನೂ ಇರ್ಲಿಲ್ಲ. ಸೊ ಆ ತರ ಬಹಳ ಗ್ರೇಟ್ ಟೆಕ್ನಾಲಜಿ ಬಂದಿದೆ. ಇನ್ನು ಈಗ ರೇಡಾರ್ಗಳಿವೆ, ಹೀಟ್ ಸೆನ್ಸಾರ್ಗಳಿದೆ. ಸೊ ಬಹಳ ಟೆಕ್ನಾಲಜಿ ಮುಂದೆ ಹೋಗಿದೆ. ನಾನು ಓದ್ತಿದ್ದಾಗ್ಲೂ ಈಗೂ ಅಜಗಜಾಂತರ ಡಿಫರೆನ್ಸ್ ಬಂದಿದೆ. ಸೊ ಮುಂಚೆ ನಾವು ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ವಿ ಅಧ್ಯಯನ ಮಾಡಕ್ಕೆ, ಅದನ್ನ ಈಗ ₹1,000 ಮಾಡಬಹುದು. ಟೈಮ್ ಅನ್ನ ಅಲ್ಲಿ ನಾವು 3 ತಿಂಗಳು 6 ತಿಂಗಳು ಅದನ್ನ ಅಧ್ಯಯನ ಮಾಡೋದನ್ನ ಈಗ 3 ದಿವಸ ಮಾಡಬಹುದು. ನಾವು ಜೈಸಲ್ಮೇರ್ ಮುಖ್ಯವಾಗಿ ಹೊಸ ತಂತ್ರಜ್ಞಾನ ಟೈಮ್ ನ ಸೇವ್ ಮಾಡ್ತಾ ಇದೆ. ಟೈಮ್ ಸೇವ್ ಆಗುತ್ತೆ. ಅಂಡ್ ನನಗನ್ಸುತ್ತೆ ಬರ್ತಾ ಇನ್ನು ಕೆಲವು ರಿಪೇರಿಗಳನ್ನು ಎಕ್ವಿಪ್ಮೆಂಟ್ ಗಳೆಲ್ಲ ಬರುತ್ತೆ. ಈಗ ಏನು ನಮ್ಮ ದೇಶದಲ್ಲೆಲ್ಲ ಪ್ರಪಂಚದಲ್ಲೆಲ್ಲ ಲೇಬರ್ ಶಾರ್ಟೇಜ್ ಬರ್ತಾ ಇದೆ. ಹಾರ್ಡ್ ವರ್ಕ್ ಗೆ ಜನ ಸಿಗ್ಲು ಬೇಕಿಲ್ಲ. ಹೋಲ್ ಐಡಿಯಾ ಆಫ್ ಇಂಪ್ರೂವ್ಮೆಂಟ್ ಅಂದ್ರೆ ಜನ ಕಡಿಮೆ ಕಷ್ಟಪಡಬೇಕು, ನಾವು ಕಷ್ಟಪಡಿಸ್ಬೇಕು ಅಂತ ಟೆಕ್ನಾಲಜಿ ಬರ್ಸ್ಬೇಕಿಲ್ಲ. ಆದ್ರೆ ಕೆಲವದಕ್ಕೆ ಈಗ ಮರ ರಿಪೇರಿ ಮಾಡ್ಬೇಕಾದ್ರೆ ಕಾರ್ಪೆಂಟ್ರಿನೇ ಮಾಡಬೇಕು. ಬಟ್ ಈಗ CNC ಲೇತ್ಗಳಿದೆ, ಇನ್ನೊಂದಿದೆ, ಟೆಕ್ನಾಲಜಿ ಇದೆ. ಸೊ ನೀವು ಕಂಪ್ಯೂಟರ್ ಡ್ರಾಯಿಂಗ್ ಮಾಡಿ ಫೀಡ್ ಮಾಡಿದ್ರೆ ಕರೆಕ್ಟ್ ಆಗಿ ಅದಕ್ಕೆ ಶೇಪ್ ಮಾಡುತ್ತೆ. ಹಾಗೆ ನೀವು ಯಾವ ಬಿಲ್ಡಿಂಗ್ ಮುಟ್ತಿದ್ರ ಮೇಲೆ ಹೋಗುತ್ತೆ. ಈಗ ಯಾವುದೋ ಒಂದು ಆರ್ಡಿನರಿ ಬಿಲ್ಡಿಂಗ್ ಆದ್ರೆ ಮಾಡರ್ನ್ ಟೆಕ್ನಾಲಜಿಲಿ ಸುಮಾರು ಮಾಡ್ಕೋಬಹುದು. ಈಗ ಇದು ತುಂಬಾ ಬಹಳ ಇಂಪಾರ್ಟೆಂಟ್ ಬಿಲ್ಡಿಂಗ್. ಅದೇನಾದ್ರು ನಾವು ತಪ್ಪು ಮಾಡಿದ್ರೆ ಅದರದ್ದು ಪ್ರಾಚೀನತೆ ಹೋಗುತ್ತೆ, ಅದರದ್ದು ಒಂದು ಆಂಟಿಕ್ವಿಟಿ ಹೋಗುತ್ತೆ, ಆ ಬಿಲ್ಡಿಂಗ್ ರೂಪನೇ ಬದಲಾಗತ್ತೆ ಅನ್ನೋಗಿದ್ರೆ ಅವಾಗ ನಾವು ಬಹಳ ಕಟ್ಟುನಿಟ್ಟಾಗಿ ನಮ್ಮ ಸಂಪ್ರದಾಯವಾಗಿ ಮಾಡೋದು ಈ ದೇವಸ್ಥಾನಗಳು. ಅದನ್ನ ಈಗ ಸುಮಾರು ನೀವು ಹೊರಗಡೆ ನೋಡ್ತಿರ್ತೀರಾ. ಈ ಹೊಸ ದೇವಸ್ಥಾನ ಬೇರೆ, ಹಳೆ ದೇವಸ್ಥಾನದಲ್ಲಿ ಹೊಸ ಮಟೀರಿಯಲ್ ಮಾಡಿದಾಗ ಅದ್ರದ್ದು ಕಾಣಲ್ಲ. ಅದ್ರದ್ದು ಏನೋ ಒಂದು ನಾವು ದೇವ್ರ ಒಳಗಡೆ ಹೊರಟೋಗ್ತೀವಿ ದೇವರ ಪೂಜೆ ಮಾಡಕ್ಕೆ, ಅದನ್ನ ನಿಂತ್ಕೊಂಡು ಬೇಲೂರು ಹಳೆ ಬಿಡ್ತಾರ ನಿಂತು ನೋಡ್ಬೇಕು ಅನ್ನೋ ಯಾರಿಗೂ ಅನ್ಸೋದಿಲ್ಲ. ಎರಡೂ ಇದೆ, ಟೆಕ್ನಾಲಜಿನೂ ಬೇಕು ಬರುತ್ತೆ, ಹಾಗೂ ಸಂಪ್ರದಾಯಗಳು ಇರಬೇಕಾಗುತ್ತೆ, ಹಳೆ ಪದ್ಧತಿ ಕೂಡ ಯೂಸ್ ಮಾಡಬೇಕಾಗುತ್ತೆ. ಸರ್, ನೀವು ಬಹಳಷ್ಟು ವರ್ಕ್ಶಾಪ್ಸ್ ಗಳನ್ನ ಕಂಡಕ್ಟ್ ಮಾಡಿದೀರಾ ಎಷ್ಟೋ ನ್ಯಾಷನಲ್ ಸ್ಕೂಲ್ಸ್ ನಲ್ಲಿ, ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ಸ್ ನಲ್ಲಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಹೇಳ್ಕೊಡ್ಲಾಗುತ್ತೆ? ಇದು ಬರೀ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಪ್ರೊಫೆಷನಲ್ಗೂ ಮಾಡ್ತೀವಿ. ಯಾಕಂದ್ರೆ ಈಗ ನೀವು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡ್ ಬಂದಿರಬಹುದು. ಮಾಸ್ಟರ್ ಡಿಗ್ರಿಲಿ ಕ್ಲಾಸ್ ರೂಮ್ ಅಲ್ಲಿ ಥಿಯರಿಟಿಕಲಿ ಹೇಳ್ಕೊಟ್ಟಿರ್ತಾರೆ, ಸ್ವಲ್ಪ ಸ್ಟಡಿ ಟೂರ್ ಇರುತ್ತೆ, ಯಾರೋ ಲೆಕ್ಚರ್ ಬಂದು ಸ್ಲೈಡ್ ಅಲ್ಲಿ ತೋರಿಸಿರ್ತಾರೆ, ಬಟ್ ನೀವು ಕೈಯಿಂದ ಮುಟ್ಟಿರಲ್ಲ. ಸೊ ಈಗ ಮೊನ್ನೆ ನಡೆಸಿದೆ ನಾನು ಒಂದು ವರ್ಲ್ಡ್ ಮಾನ್ಯುಮೆಂಟ್ ಫಂಡ್ ಗೆ ಹ್ಯಾಂಡ್ಸ್ ಆನ್ ವರ್ಕ್ಶಾಪ್ ಅಂತ. ನಾವೇ ಕೈ ಹಾಕಿ ಕೈ ಕೊಳೆ ಮಾಡ್ಕೊಳ್ಳೋ ಬೇಕು ಅದಕ್ಕೆ. ಸೊ ಇದರಲ್ಲಿ ಪಾರಂಪರಿಕ ಮಟೀರಿಯಲ್ಗಳು ಅಂದ್ರೆ ಮಣ್ಣು, ಸುಣ್ಣ, ಕಲ್ಲು, ಇದನ್ನ ಹೇಗೆ ಉಪಯೋಗಿಸೋದು, ಹೇಗೆ ಐಡೆಂಟಿಫೈ ಮಾಡೋದು, ಎಲ್ಲಾದ್ರೂ ಲ್ಯಾಬ್ರೇಟರಿಗೆ ಹೋಗ್ಬೇಕಿಲ್ಲ. ಈ ಇಟ್ಟಿಗೆ ಚೆನ್ನಾಗಿದೆಯೋ ಇಲ್ವೋ, ಮರಳಾಗಿದೆಯೋ ಇಲ್ವೋ, ಸುಣ್ಣ ಇದು ಒಳ್ಳೆ ಇದ್ರ ಬಗ್ಗೆ ವರ್ಕ್ಶಾಪ್ ಗಳು ನಡೆಸ್ತೀನಿ. ಅದರಲ್ಲಿ ಈಗ ಲ್ಯಾಬ್ರೇಟರಿ ಟೆಸ್ಟ್ ಮಾಡಿಸ್ತೀವಿ, ಬಟ್ ಎಲ್ಲಾದನ್ನು ಲ್ಯಾಬ್ರೇಟರಿ ಮಾಡೋದ್ ಬದಲು ನಾವು ಇಲ್ಲೇನೆ ಫೀಲ್ಡ್ ಅಲ್ಲೇ ಏನೇನ್ ಮಾಡಬಹುದು ಆ ಕಲೆಗಳು ಹೇಳ್ಕೊಡ್ತೀನಿ. ಹಾಗೂ ಈಗ ಬಿಲ್ಡಿಂಗ್ ಅನ್ನ ರಿಪೇರಿ ಮಾಡೋದು ಹೇಗೆ ಅನ್ನೋದನ್ನು ವರ್ಕ್ಶಾಪ್ ಮಾಡಿಸ್ತೀವಿ ಜನರಲಿ. ಹಾಗೂ ಇನ್ನು ಅಡ್ವಾನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಸ್ಟೇನ್ ಗ್ಲಾಸ್ ಇರ್ಬೋದು. ಸ್ಟೇನ್ ಗ್ಲಾಸ್ ಅಲ್ಲಿ ಒಂದೇ ಒಂದು ಸ್ಕ್ವೇರ್ ಫುಟ್ ಚೇಂಜ್ ಮಾಡಬೇಕಾದ್ರೂ ಬಹಳ ಕಷ್ಟ ಇದೆ. ಆ ತರ ಅದು ಬೇರೆ ಬೇರೆ ಸಬ್ಜೆಕ್ಟ್ ಗಳಿರುತ್ತೆ. ಸೊ ನಾವು ಆದಷ್ಟು ಟ್ರೆಡಿಷನಲ್ ಮಟೀರಿಯಲ್, ಟ್ರೆಡಿಷನಲ್ ಟೆಕ್ನಿಕ್ಸ್ ಹಾಗೂ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ವರ್ಕ್ಶಾಪ್ ನಡೆಸ್ಕೊಡ್ತೀನಿ. 10-15 ಏರಿಯಾಗಳಲ್ಲಿ ಕವರ್ ಮಾಡ್ತೀವಿ. ಒಂದೇ ವರ್ಕ್ಶಾಪ್, ಲೈಮ್ ವರ್ಕ್ಶಾಪ್ ಆದ್ರೂ ಲೈಮ್ ಸುಣ್ಣ ಕಲ್ಲಿಲ್ದೇನೆ ಪ್ರಯೋಜನ ಇಲ್ಲ, ಅದ್ರ ಪಕ್ಕದಲ್ಲಿ ಇಟ್ಕೆ ಇಲ್ದೇ ಪ್ರಯೋಜನ ಇಲ್ಲ. ಸೊ ಪ್ಲಾಸ್ಟರಿಂಗ್, ರೀಪಾಯಿಂಟಿಂಗ್, ಎಷ್ಟು ರಿಪೇರಿ ಮಾಡ್ಬೇಕಾ ಮಾಡಬಾರ್ದು, ಎಲ್ಲದಕ್ಕಿಂತ ಡಯಾಗ್ನೋಸಿಸ್, ಈ ಪ್ರಾಬ್ಲಮ್ ಏನಿದೆ ಬಿಲ್ಡಿಂಗ್ ಅಲ್ಲಿ, ಏನಕ್ಕೆ ಹೀಗಾಗಿದೆ, ಅದೊಂದು ಡ್ಯಾಂಪ್ನೆಸ್ ಇರ್ಬೋದು, ಇನ್ನೊಂದು ಏನಕ್ಕೆ ಬರ್ತಿದೆ, ಅದನ್ನು ಮೂಲ ಕಂಡುಹಿಡಿಯೋದು, ಅದೊಂದು ಆಟ. ಅದು ಒಂಥರ ಗೆಸ್ ಗೇಮ್. ಗೆಸ್ ಅಲ್ಲ, ಗೆಸ್ ಇಸ್ ರಾಂಗ್ ವರ್ಡ್, ಇಟ್ಸ್ ಎ ಸೈಂಟಿಫಿಕ್ ಕ್ವಿಜ್. ಅದನ್ನ ಸಾಲ್ವ್ ಮಾಡಬೇಕು. ಹಾಗೆ ನನಗೂ ಹೇಳ್ಕೊಟ್ಟಿದ್ರು, ನಾನು ಹೇಳ್ಕೊಡ್ತೀನಿ. ನೀವು ಬಿಲ್ಡಿಂಗ್ ಅನ್ನ ಅಥವಾ ಪರಿಸರನ ಯಾವ್ದ ಬಗ್ಗೆ ಕೈ ಹಾಕ್ತಿದ್ದೀರೋ ಅದನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಅಂತ. ಅದೇ ಬಿಲ್ಡಿಂಗ್ ನಂಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಮಾತಾಡಲ್ವಲ್ಲ ಅಂತ. ಆಕ್ಚುಲಿ ಮಾತಾಡುತ್ತೆ, ಸ್ವಲ್ಪ ನೀವು ಕೇಳಿಸ್ಕೋಬೇಕಷ್ಟೇ. ಅದ್ರ ಜೊತೆ ಸ್ವಲ್ಪ ಟೈಮ್ ಕೊಡ್ಬೇಕು, ಅದ್ರ ಜೊತೆ ನೀವು ಒಡನಾಟ ಬೇಕು. ಅಲ್ಲೇ ಇದ್ದು ನೋಡ್ತಾ ನಾನು ನಮ್ಗೆ ಎಷ್ಟೋ ಪ್ರಾಜೆಕ್ಟ್ ಅಲ್ಲಿ ಫಸ್ಟ್ ಡೇ ಹೋದಾಗ ಏನ್ ನೋಡಿದ್ವು, 3 ತಿಂಗಳಾದ್ಮೇಲೆ ನೋಡಿದಕ್ಕೂ ಅಜಗಜ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ತಂದು ಹೇಳಿಲ್ಲ ಬಿಲ್ಡಿಂಗು, ನಾನು ಕೇಳಿಲ್ಲ. ಸೊ ಇದು ವಿಚಿತ್ರ ಅನ್ನಿಸ್ಬೋದು.
ಸೈಡ್ ಮೇ ಸೌಂಡ್ ರೊಮ್ಯಾಂಟಿಕ್ ಬಟ್ ಇಟ್ಸ್ ಟ್ರೂತ್. ಪ್ಯಾಷನ್ ಇಲ್ಲದೆ ಈ ಫೀಲ್ಡ್ ಪ್ರಾಬ್ಲಿ ಕೆಲವು ಫೀಲ್ಡ್ ಗಳಲ್ಲಿ ಮೀನಿಂಗ್ ಇಲ್ಲ. ಯಾವ ಫೀಲ್ಡ್ ಅಲ್ಲೂ ಮೀನಿಂಗ್ ಇರಲ್ಲ ಸರ್. ಹೌದು. ಆಗ್ಲಿ ಸರ್, ಇಷ್ಟೊತ್ತು ಕನ್ಸರ್ವೇಷನಲ್ ಆರ್ಕಿಟೆಕ್ಚರ್ ಈ ವಿಷಯದ ಉದ್ಯೋಗಾವಕಾಶಗಳು ಮತ್ತು ಹೆಚ್ಚಿನ ಅಧ್ಯಯನಗಳ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ನೀಡಿದಿರಾ. ನಿಮಗೆ ನಮ್ಮ ನಿಲಯದಿಂದ ಮತ್ತು ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಆರ್ ಇಂಡಿಯಾ ರೇಡಿಯೋ ಆಗಲು ನಿಮ್ಮಿಬ್ಬರಿಗೂ